चिद्यते क्षीयन्ते चास्य कर्माणि द्रष्ट एवात्मनीश्वरे। जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे। हरे कृष्ण। स्वागत श्रीमद् भागवतम ಸಾಯಂಕಾಲದ ಸತ್ಸಂಗ ಕಾರ್ಯಕ್ರಮಕ್ಕೆ ಸ್ವಾಗತ। ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 2 ಶ್ಲೋಕ ನಂಬರ್ 30 ಮಾಡಬೇಕು, ಶ್ಲೋಕ 30 ಮಾಡಬೇಕು। ಅದಕ್ಕಿಂತ ಮುಂಚೆ ಹರಿನಾಮದ ಬಗ್ಗೆ ಸ್ವಲ್ಪ ಹೇಳ್ಕೊಳ್ಳೋಣ। ಹರಿನಾಮ ಎಲ್ಲಿವರೆಗೆ ಬಂದಿದ್ದೀವಿ? ಚೇತೋದರ್ಪಣಮಾರ್ಜನಂ ಚೇತೋದರ್ಪಣಮಾರ್ಜನಂ ಭವಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯಂ ಕೈರವಚಂದ್ರಿಕಾ ವಿತರಣಂ ವಿದ್ಯಾವಧುಜೀವನಂ ಆನಂದಾಂಬುಧಿವರ್ಧನಂ ಪ್ರತಿಪದಾಂ ಪೂರ್ಣಾಮೃತಸ್ವಾದನಂ ಸರ್ವಾತ್ಮಸ್ನಪನ್ನಂ ಪರಮಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ ನಾಮ್ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿಶಾಂ ತತ್ರಾರ್ಪಿತಾ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶೀ ತವ ಕೃಪಾ ಭಗವಾನ್ ಮಾಮಪಿ ದುರ್ದೈವಂ ಈದೃಶಂ ಹ್ಯಜಾನಿನಾನುರಾಗಃ। ಸೊ ಶಿಷ್ಟಾಷ್ಟಕಂ ಚೈತನ್ಯ ಮಹಾಪ್ರಭುಗಳ ಶಿಷ್ಟಾಷ್ಟಕಂ ಬಗ್ಗೆ ಚೇತೋದರ್ಪಣಮಾರ್ಜನ ಒಂದು ಶ್ಲೋಕ ಆಗಿ ಎರಡನೇ ಶ್ಲೋಕ ನಾಮ್ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ। ನಿಜ ಸರ್ವಶಕ್ತಿ ತತ್ರಾರ್ಪಿತ ಇದ್ರ ಬಗ್ಗೆ ಕ್ಲಾಸ್ ಆಗ್ತಾ ಇದೆ। ಸೊ ಇದ್ರ ಬಗ್ಗೆ ತುಂಬಾ ವಿಷಯ ಚರ್ಚೆ ಮಾಡಿದೀವಿ। ಭಗವಂತನ ನಾಮ ತುಂಬಾ ವಿಶೇಷವಾಗಿರೋದು। ಸೊ ಭಗವಂತ ತನ್ನ ನಾಮ ತನ್ನ ಶಕ್ತಿನ ಈ ನಾಮದಲ್ಲಿ ತುಂಬಿಟ್ಟಿದ್ದಾನೆ। ಸೊ ಅದ್ರ ಬಗ್ಗೆ ಹೇಳ್ತಾ ಇವಾಗ ಇಲ್ಲಿ ಬಂದಿದ್ದೀವಿ। ಸೊ ನಾಮದ ಬಗ್ಗೆ ನಮಗೆ ಏನಿಲ್ಲ, ನಂಬಿಕೆ ಇಲ್ಲ, ಶ್ರದ್ಧೆ ಇಲ್ಲ, ವಿಶ್ವಾಸ ಇಲ್ಲ। ಸೊ ಅದರಿಂದ ನಮಗೆ ನಾಮದ ರುಚಿ ಸಿಗ್ತಾ ಇಲ್ಲ, ನಾಮದ ಬಗ್ಗೆ ನಮಗೆ ಅಷ್ಟಾಗಿ ಅದ್ರ ಬಗ್ಗೆ ವಿಶೇಷವಾಗಿ ಗಮನ ಕೊಡೋಕ್ಕಾಗ್ತಾ ಇಲ್ಲ। ಅದ್ರದ್ದು ಶಕ್ತಿ ಕ್ಷೀಣ ಅಂದರೆ ಕಡಿಮೆ ಆಗ್ತಾ ಇದೆ ನಮ್ಮಲ್ಲಿ, ಯಾಕೆಂದರೆ ಅದ್ರ ಬಗ್ಗೆ ವಿಶ್ವಾಸ ಇಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ। ಓಕೆ, ಭಗವಂತನ ನಾಮ ವಿಗ್ರಹ ಸ್ವರೂಪ ಮೂರಕ್ಕೂ ಭೇದ ಇಲ್ಲ। ಇದ್ರ ಬಗ್ಗೆ ವಿಗ್ರಹ, ನಾಮ ಮತ್ತೆ ಒಂದು ಸ್ವರೂಪ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಭಗವಂತ, ಈ ಮೂರಕ್ಕೂ ಯಾವುದೇ ಭೇದ ಇಲ್ಲ। ವಿಗ್ರಹನೂ ಕೂಡ ನಾಮ ಥರನೇ। ಸೊ ಅದನ್ನು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಯಾಕೆ ಮಾಡ್ತೀವಿ ಅಂತಂದರೆ ನಮಗೆ ಅನುಭವ ಇಲ್ಲ, ಅದ್ರ ಮೇಲೆ ವಿಶ್ವಾಸ ಇಲ್ಲ, ಅದಕ್ಕೋಸ್ಕರ ಪ್ರಾಣ ಪ್ರತಿಷ್ಠೆ ಅಂತ ಎಲ್ಲರೂ ರೋಗಗಳು ರೂಢಿ ಈ ಥರ ಮತ್ತೆ ಶಾಸ್ತ್ರದಲ್ಲೂ ಸಮ್ಮತ ಇದೆ, ಅದನ್ನು ಮಾಡ್ತಾ ಇದೀವಿ ಹೊರತು ಇಲ್ಲ ಅಂತಂದರೆ ಪ್ರತಿಯೊಂದು ಇದರಲ್ಲೂ ಕೂಡ ಭಗವಂತನ ನಾಮ ಅಷ್ಟೇ ಶಕ್ತಿ ಉಳ್ಳದ್ದು ಅಂತಲೂ ಚರ್ಚೆ ಮಾಡಿದ್ವಿ। ಓಕೆ, ಇವಾಗ ಸೊ ಒಬ್ರು ಹೇಳ್ಬೋದು ಎಂತ, ನೀವು ಹರೇ ಕೃಷ್ಣ ಭಕ್ತರು, ಭಗವಂತನ ಇಸ್ಕಾನ್ ಭಕ್ತರು ಅಂತಂದರೆ ಕೃಷ್ಣ ಕೃಷ್ಣ ಅಂತ ಹೇಳ್ತೀರಾ, ಬರೀ ಕೃಷ್ಣ ಕೃಷ್ಣ, ಯಾವಾಗಲೂ ಕೃಷ್ಣ ಕೃಷ್ಣ, ಪ್ರತಿಯೊಂದು ಕೃಷ್ಣನೇ ಮಾಡ್ತಾನೆ, ಪ್ರತಿಯೊಂದು ನಾಮ ಮಾಡುತ್ತೆ ಅಂತಲೇ ಹೇಳ್ತಾ ಇರ್ತೀರ। ಆದರೆ ದೊಡ್ಡ ದೊಡ್ಡ ಯಾತ್ರಾ ಸ್ಥಳದಲ್ಲಿ ಇಲ್ಲಿ ಹರಿದ್ವಾರ, ಋಷಿಕೇಶ್ ಇರ್ಬೋದು, ಇಲ್ಲ ಕಾಶಿಲಿರ್ಬೋದು, ಅವರು ತುಂಬ ಶ್ಲೋಕಗಳು, ವೇದಗಳಿರೋಂಥ ಶ್ಲೋಕಗಳು ಮತ್ತು ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ, ತುಂಬ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ, ಅದರಿಂದ ಭಗವಂತನ ಪಡಿಬೋದು। ನೀವು ಹೇಳೋದು ಬರೀ ಹರೇ ಕೃಷ್ಣ ಅಂದ್ಬಿಟ್ರೆ ಭಗವಂತ ಸಿಗ್ತಾನಾ ಅಂತ ಒಂದು ಪ್ರಶ್ನೆ ಹೇಳುತ್ತೆ ಸುಮಾರು ಜನಕ್ಕೆ ಇದೊಂದು।
ಯಾರಿಗೆ ಭಗವಂತನ ನಾಮೊಂದು ಮಹಿಮೆ ಗೊತ್ತಿಲ್ಲ ಅಂತವರೆಲ್ಲ ಇದನ್ನೇ ಹೇಳೋದು. ತುಂಬಾ ಜನ ತುಂಬಾ ಆಧ್ಯಾತ್ಮಿಕವಾದಿಗಳು ಅನ್ಸ್ಕೊಂಡಿರೋರು ಕೂಡ ಇದನ್ನೇ ಹೇಳ್ತಾರೆ. ನಾಮದ ಬಗ್ಗೆ ಪೂರ್ಣ ವಿಶ್ವಾಸ ನಂಬಿಕೆ ಇಲ್ಲದೆ ಇರೋರು ಭಗವಂತನ ಆರಾಧನೆ ಬಿಟ್ಟು ನೀವು ಬರೀ ಚೈತನ್ಯ ಮಹಾಪ್ರಭು ಒಬ್ರು ಪ್ರಕಾಂಡ ಪಂಡಿತ ಇವರು ಆಗಿರೋಂಥ ಕೇಶವ ಭಾರತಿಯವರು ಕೂಡ ಇದೆ ಅಂತ ಹೇಳ್ತಾ ಇದ್ರು. ನೀವು ಪೂರ್ಣ ಇದರಲ್ಲಿ ತಗೊಂಡಿದ್ದೀರಾ, ಸನ್ಯಾಸಿ ದೀಕ್ಷೆ ತಗೊಂಡಿದ್ರ. ಸನ್ಯಾಸಿಯ ತಗೊಂಡವರು ಏನ್ ಮಾಡ್ಬೇಕು, ಭಗವಂತದ ವೇದಗಳ ಅಭ್ಯಾಸ ಮಾಡಬೇಕು, ವೇದಗಳ ಬಗ್ಗೆ ಪಾಂಡಿತ್ಯ ಪಡಿಬೇಕು. ನೀವು ನೋಡಿದ್ರೆ ರೋಡಲ್ಲಿ ಭಗವಂತ ನಾಮನ ಓಡಾಡ್ಕೊಂಡು ತಿರುಗ್ತಾ ಇದ್ದೀರಲ್ಲ ಅಂತ ಇದ್ರಲ್ಲಿ ಹೇಳ್ತಾರೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನನಗೆ ನಾನು ತುಂಬಾ ಮೂರ್ಖ, ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ ನೀನು ಭಗವಂತ ನಾಮನ ಜಪ ಮಾಡ್ಕೊಂಡಿರು ಅಂತ ಹೇಳಿದ್ದಾರೆ. ಅದನ್ನ ಮಾಡಿದಾಗ ನನಗೆ ತುಂಬಾ ಆನಂದ ಬರ್ತಾ ಇದೆ, ನನಗದೇ ತುಂಬಾ ಆನಂದ ಕೊಡ್ತಾ ಇದೆ ಅಂತ ಹೇಳ್ತಾರೆ. ಸೊ ಇದು ಯಾರು ಗೊತ್ತಿಲ್ಲ ಅವನ್ಗೆ ಹೇಳ್ತಾರೆ. ಅಂಥವ್ರಿಗೂ ಕೂಡ ನಮ್ಮ ವೇದದಲ್ಲಿ ಹೇಳುತ್ತೆ ನೋಡಿ, ಸ್ಲೈಡಲ್ಲಿ ಬರ್ತಾ ಇದೆ. ವೇದ ಅಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಭಿಃ ತಾವಂತಿ ಹರಿನಾಮಾನಿ ತೀರ್ಥತಾನಿನ ಸಂಶಯ. ಇದರರ್ಥ ಬ್ರಾಹ್ಮಣರು ಕೂಡ ವೇದಗಳನ್ನ ಓದ್ತಾ ಇದಾರಲ್ವಾ, ಬ್ರಾಹ್ಮಣರು ವೇದ ಓದ್ತಾ ಇದಾರಲ್ಲ, ವೇದಕ್ಕೆ ಒತ್ತು ಕೊಡ್ತಾ ಇದ್ದಾರೆ, ವೇದ ಓದ್ತಾ ಇದ್ದಾರೆ. ಅದ್ರ ಅರ್ಥ ಏನ್ ಗೊತ್ತಾ, ಇಂಡೈರೆಕ್ಟ್ ಆಗಿ ಅವರು ಡೈರೆಕ್ಟ್ ಆಗಲ್ಲ ಇಂಡೈರೆಕ್ಟ್ ಆಗಲ್ಲ ಭಗವಂತ ನಾಮನ ಕೀರ್ತನೆ ಮಾಡ್ತಾ ಇರೋದೆ. ಏನಿದೆ ಅದರಲ್ಲಿ, ವೇದಗಳಲ್ಲೇನಿದೆ, ಇಂಡೈರೆಕ್ಟ್ ಆಗಿ ಭಗವಂತ ನಾಮನೇ ಇದೆ. ಅವ್ರು ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಭಗವಂತ ನಾಮ ಅಲ್ಲಲ್ಲಿ ಇರೋದನ್ನ ಹೇಳ್ತಾ ಇದ್ದಾರೆ. ಸೊ ಪ್ರತಿಯೊಂದು ವೇದಗಳು ಕೂಡ ಭಗವಂತನ ಬಗ್ಗೆ ನಾಮದ ಮಹಿಮೆನ ಹೇಳಕ್ಕೋಸ್ಕರನೇ ಇರ್ತಾ ಇದ್ದಾವೆ. ಸೊ ಇವ್ರು ವೇದಗಳು ಓದೋರು ಕೂಡ ಇಂಡೈರೆಕ್ಟ್ ಆಗಿ ಭಗವಂತನ ನಾಮನೇ ಜಪ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಇದು ಈ ಮಾತನ್ನ ಸ್ಪಷ್ಟ ಮಾಡೋಕ್ಕೋಸ್ಕರ ಬೇರೆ ಬೇರೆ ಪುರಾಣಗಳು ನೋಡಿ, ನಮಗೆ ಒಂದು ವಿಷಯ ಸ್ಪಷ್ಟ ಆಗ್ಬೇಕಾದ್ರೆ ನಮಗೆ ಆಧಾರನೇ ಶಾಸ್ತ್ರಗಳು. ಬೆಳಗ್ಗೆ ಹೇಳ್ತಾ ಇದ್ವಲ್ಲ, ನಾವು ಎಲ್ಲಿಂದ ತಗೋಬೇಕು, ಶಾಸ್ತ್ರಗಳಿಂದನೇ ತಗೋಬೇಕು, ವೇದಗಳಿಂದನೇ ಪುರಾಣಗಳಿಂದನೇ ತಗೋಬೇಕು ಆ ಸಾಕ್ಷ್ಯಾಧಾರನ. ಸೊ ಇಲ್ಲ ಎಲ್ಲ ವಿಧದಲ್ಲಿ ನೋಡಿ ಈ ಮಾತನ್ನ ಸ್ಪಷ್ಟ ಮಾಡೋಕ್ಕೋಸ್ಕರ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಏನ್ ಹೇಳುತ್ತೆ, ಋಗ್ವೇದ ಯಜುರ್ವೇದ ಸಾಮವೇದ ಅಪಿ ಅಥರ್ವವೇದ ಅದಿತಾಸ್ತೇನ ಹೇ ನೋಕ್ತು ಹರಿರಿತ್ಯ ಅಕ್ಷರದ್ವಯಂ ಹರಿರಿತ್ಯ ಅಕ್ಷರದ್ವಯಂ. ಋಗ್ವೇದದಲ್ಲಿ ಯಜುರ್ವೇದ ಇವೆಲ್ಲ ದೊಡ್ಡ ವೇದ, 4 ವೇದ ಅಂತಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಇದು 4 ವೇದಗಳು ಪೂರ್ಣ ಪ್ರಮಾಣ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬೇಸ್ ತಳಾದಿ ಇದ್ದಂಗೆ ಇವು 4 ವೇದ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, 4 ವೇದ. ಈ 4 ವೇದಗಳನ್ನ ಓದಿ ತಿಳ್ಕೊಂಡಂತ ಫಲ, ಈ 4 ವೇದಗಳನ್ನ ಓದಿ ಬಂದಂತ ಫಲ ಏನ್, ಆ ಫಲ ಯಾವ ತರ, ಎಷ್ಟು ಫಲ, ಆ ಫಲ ಏನು, ಬರೀ ಹರಿರಿತ್ಯಕ್ಷರಂ ದ್ವಯಂ, ಹರಿಯನ್ನ 2 ಅಕ್ಷರ ಹೇಳಿದ್ರೆ ಬರುತ್ತೆ. ಲೆಕ್ಕ ಮಾಡ್ಕೊಳ್ಳಿ, ಹರಿ ಬರೀ ಈ 4 ವೇದಗಳಿಂದ ಓದಂತ ಫಲ. ಈ 4 ವೇದಗಳು ಓದೋದು ದೊಡ್ಡ ಫಲ. ಇದು ಅದಕ್ಕೆ ಗಣನೆನೇ ಇಲ್ಲ. ಕಾಲದಿಂದನೂ ಎಲ್ಲ ಮಾಡ್ಕೊ ಬಂದಿರೋದು ಇದನ್ನೇ, ವೇದಗಳು ಓದಿ ವೇದಗಳಿಂದ ಮಾಡೇ ಬಂದಿರೋದು. ಈ 4 ವೇದಗಳನ್ನ ಓದಿದಂತ ಫಲ ಬರೋದು ಅಲ್ಲ, 1 2 4 ವೇದ ಅಂತ ಫಲ ಹರಿ ಅಂತ 2 ಅಕ್ಷರದಿಂದ ಬರುತ್ತಂತೆ. ಅಂದ್ರೆ ಇದನ್ನ ಯಾರು ನೋಡಿ, ಇದನ್ನ ಸುಮ್ಮನೆ ಆ ಕಡೆ ಈ ಕಡೆ ಹೇಳ್ದವ್ರಿಂದ ಬಾಯಿಂದ ಕೇಳ್ತಲ್ಲ, ಇದನ್ನ ಶಾಸ್ತ್ರಸಮ್ಮತ ಶಾಸ್ತ್ರದಲ್ಲಿ ಹೇಳ್ತಾ ಇರೋದು, ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಹೇಳ್ತಾ ಇರೋದು ಇದನ್ನು. ಇವೆಲ್ಲ ನಮ್ಮ ಪುರಾಣಗಳಲ್ಲಿ ಇರೋಂಥದ್ದೇ. ಹರಿದು ನಾಮದ ಮಹಿಮೆ ಹೇಳ್ತಾ ಇದನ್ನ ಒಂದೊಂದ್ ಕಡೆ ಹೇಳ್ತಾರೆ. ಸೊ ಇಷ್ಟೊಂದು ಅದ್ಭುತವಾಗಿರೋದು ಹರಿ. ಇನ್ನು ಬರೀ ಹರಿ ಅಂದ್ರನೇ ಇದು ಇನ್ನು ಕೃಷ್ಣ ರಾಮ ಹೇಳಿದ್ರೆ ಇನ್ಯಾವ ತರ ಲೆಕ್ಕ. ಸೊ ಅಷ್ಟೊಂದು ಅದ್ಭುತವಾಗಿರುತ್ತೆ. ಆದ್ರಿಂದ ಏನು ಸ್ಕಂದ ಪುರಾಣದಲ್ಲಿ ಹೇಳ್ತ ನೋಡಿ, ಇದೇ ತರ ಶ್ಲೋಕನ, ಮಾಮೃಚೋ ಋಗ್ವೇದ. ಮಾರುಚೋ ಅಂತಂದ್ರೆ ಋಗ್ವೇದ, ಮಾ ಅಂದ್ರೆ ಇಲ್ಲ, ಮಾ ಅಂದ್ರೆ ಸಂಸ್ಕೃತದಲ್ಲಿ ಮಾ ಅಂದ್ರೆ ಇಲ್ಲ ಅಂತ ಅರ್ಥ. ಮಾರುಚೋ ಋಗ್ವೇದ ಇಲ್ಲ. ಮಾ ಯಜುರ್ವೇದ ಅದು ಇಲ್ಲ. ಮಾ ಶಾಮವೇದ ಅದು ಇಲ್ಲ. ಪಟಕಿಂಚನ ಇದನ್ನ ಓದೋದ್ರಿಂದ ಏನು ಋಗ್ವೇದ ಯಜುರ್ವೇದ ಸಾಮವೇದ ವೇದ ಓದೋದು ಬೇಕಾಗಿಲ್ಲ. ಏನಂತ
ಗೋವಿಂದ ಇತಿ ಹರಿನಾಮ ಗೇಯಂ ಗಾಯಸ್ವ ನಿತ್ಯ ಸಹ ಹೇಳುತ್ತೆ. ಗೋವಿಂದ ಎಂಬ ಹರಿನಾಮದಲ್ಲಿ ಹರಿನಾಮನ ಹೇಳಂಥದ್ರಲ್ಲಿ ಇರೋದು ಎಲ್ಲಿಲ್ಲ? ಋಗ್ವೇದದಲ್ಲಿಲ್ಲ, ಯಜುರ್ವೇದದಲ್ಲಿಲ್ಲ, ಶಾಮದಲ್ಲಿಲ್ಲ, ಅಥರ್ವಣ ವೇದದಲ್ಲಿ. ಸೊ ಎಷ್ಟು ನಾಮಕ್ಕೆ ಎಷ್ಟು ಒತ್ತು ಕೊಟ್ಟು ನಮ್ಮ ಇದು ಹೇಳ್ತಾ ಇದೆ ಅಂತಂದ್ರೆ, ಅದು ಗೋವಿಂದ ಭಗವಂತಂದು ಗೋವಿಂದ ನಾಮನ ಹೇಳೋದ್ರಿಂದ ಸಿಗಂತ ಫಲ ಏನು ಋಗ್ವೇದ ಇಲ್ಲ, ಯಜುರ್ವೇದದಲ್ಲಿಲ್ಲ, ಶಾಮವೇದದಲ್ಲಿಲ್ಲ. ಬರೀ ಗೋವಿಂದ. ಏನು ಭಜನೆ ಮಾಡ್ತಾನೆ ಇರುವಂತಲ್ಲ ಗೋವಿಂದ ಗೋವಿಂದ ಆ ಥರ ಎಲ್ಲ, ಬರೀ ಗೋವಿಂದನ ಮಾತು ಇದಕ್ಕಿಲ್ಲ ಅಂತ ಅರ್ಥ. ಬರೀ ಹರಿಯನ ನಾಮಕ್ಕೆ ಎಲ್ಲಾ ವೇದಗಳು ಓದಂತ ಫಲ ಬರುತ್ತೆ ಅಂತ. ಹಂಗಾದ್ರೆ ನಾವು ಹರಿ ಬಿಟ್ಟು ಕೃಷ್ಣ ನಾಮನೇ ರಾಮನಾಮನೇ ಇಷ್ಟೊಂದು ಸರಿ ಹೇಳ್ತಾ ಇದೀವಲ್ಲ, ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಎಷ್ಟು ಸರಿ ಹೇಳ್ತಾ ಇದ್ದೀವಿ. ಹಂಗಾದ್ರೆ ಏನಿದು ಅಷ್ಟೊಂದು ಸರಿ ವೇದಗಳು ಓದ್ದಂಗ ಆಗತ್ತಾ? ಯಾಕಾಗಲ್ಲ? ಅಂದ್ರೆ ಭಗವಂತ ನಾಮನ ನಾವು ಜಪ ಮಾಡುವಾಗ ಭಗವಂತ ನಾಮ ಹೇಳ್ತಾ ಇದೀವಲ್ಲ, ಈ ಋಗ್ವೇದ ಯಜುರ್ವೇದ ಶಾಮವೇದ ಓದಂತ ಫಲ ಏನಿದೆ ಒಂದು ಹರಿಯಿಂದ ಬರ್ತಾ ಇದೆ ಅಂತಂದ್ರೆ ಎಷ್ಟು ಸರಿ ನಾವು ಈ ಶಾಸ್ತ್ರ ಎಲ್ಲ ಓದ್ದಂಗೆ ಆಗತ್ತೆ ಲೆಕ್ಕ. ಒಂದು ಸರಿ ಹರಿ ಅಂತ ಹೇಳ್ತಾ ಇದ್ರೆ ಒಂದ್ಸರಿ ಓದ್ದಂಗೆ ಎಲ್ಲಾನು ಕೂಡ ಎಷ್ಟು ಸರಿ ಓದ್ತಾ ಇದೀವಿ ಇವೆಲ್ಲಾನು ಅಂದ್ರೆ ಅರ್ಥ ಏನು? ನಮ್ದು ಎಷ್ಟು ಜನ್ಮಗಳ ಪಾಪ ಇರ್ಬೋದು ಲೆಕ್ಕ ಮಾಡ್ಕೊಡಿ. ಈ ಋಗ್ವೇದ ಯಜುರ್ವೇದ ಸಾಮವೇದನ ಓದೋದು ನಾವೇನು ಒಂದು ಜನ್ಮಕ್ಕೆ ಒಂದ್ಸರಿ ಒಂದೇನಾರ ಇಟ್ಕೊಂಡ್ರೆ ಓದ್ತೀವಿ ಅಂತ ಹೋದ್ರೆ ಒಂದ್ ಜನ್ಮ ಬೇಕು, 4 ಓದ್ ಮುಗಿಸಷ್ಟು ಆಯ್ತಾ. ಸೊ ಒಂದ್ಸರಿ ಹರಿ ಅಂತಂದ್ರೆ ಇಷ್ಟು ಫಲ ಬರ್ತಾ ಇದೆ ಅಂತಾನೆ ಅದನ್ನ ಲೆಕ್ಕ ಮಾಡ್ಕೊಂಡು ನಮ್ದು ಎಷ್ಟು ಕೋಟಿ ಜನ್ಮಗಳಾಗಿರ್ಬೇಕು ಅಂತ ಈ ಪಾಪ ಎಲ್ಲ ಸವಿಯಕ್ಕೆ. ಇಷ್ಟು ಸರಿ ಓದಿದ್ರು ಕೂಡ ಈ ವೇದಗಳನ್ನ ಅದೇನೋ ಈ ಬ್ರಹ್ಮ ನನಗೆ ಇದೇನು ಪೂರ್ಣ ಪ್ರಮಾಣದಲ್ಲಿ 4 ನನಗೆ ದೊಡ್ಡ ಇದು ಅನ್ಕೊಂಡು ಹೇಳ್ತಾ ಇರೋದು. ಆ ಬ್ರಹ್ಮ ಯಾವಾಗ್ಲೂ ಅದನ್ನ ಕೈಲಿ ಇಟ್ಕೊಂಡು ಗೊತ್ತಿರೋದು. ಭಗವಂತ ಹರಿ ಬ್ರಹ್ಮ ಏನ್ ಮಾಡಿದಾನೆ ಅದನ್ನ ನಂದು ಜ್ಞಾನ ಇದಿದೆ ನೋಡಿ ಅನ್ಕೊಂಡಿರೋದು. ಬ್ರಹ್ಮ ಇಟ್ಕೊಂಡಿರೋದು ಅದನ್ನ. ಅಂಥದ್ರಲ್ಲಿ ಹರಿ ಅನ್ಬಿಟ್ರೆ ಆಗೋಯ್ತು, ನೀನು ಹರಿ ಹರಿ ಅನ್ಬಿಟ್ರೆ ಮುಗಿದೋಯ್ತು, ನಿನ್ನ ಏನು ಇದು ಇಟ್ಕೊಂಡಿದ್ದೆ ಅದೆಲ್ಲ ಓದ್ದಂಗೆ ಅಂತ ಅಂದ. ಯಾಕೆ ಮಾಡ್ಕೊಳ್ಳಿ. ಸೊ ಭಗವಂತ ನಾಮನೆ ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಹೆಂಗೆ ಇದನ್ನ ತಿಳ್ಕೊಳ್ಳೋದು ಅನ್ನೋದನ್ನ ಸ್ವಲ್ಪ ನಾವು. ಸೊ ಗೋವಿಂದ ಅನ್ನೋ ಶಬ್ದದಲ್ಲಿ ಈ 3 ಒಡಗಿದೆ. ಸೊ ಇದೆಲ್ಲ ಮಾಡ್ತಾ ಇದೆ. ಹಂಗಾದ್ರೆ ಇಷ್ಟೊಂದೆಲ್ಲ ಹೇಳ್ತಾ ಇದೆ ಶಾಸ್ತ್ರದಲ್ಲಿ. ಹಂಗಾದ್ರೆ ಒಬ್ಬ ವ್ಯಕ್ತಿ ಹರಿನಾಮನ ಅವಜ್ಞೆ ಮಾಡಿದ್ರೆ, ಹರಿನಾಮ ನಿಂದನೆ ಮಾಡಿದ್ರೆ, ಹರಿನಾಮಕ್ಕೆ ಇದಿಲ್ದಂಗೆ ಅದಕ್ಕೆ ಮೋಸ ಮಾಡಿದ್ರೆ, ಹರಿನಾಮನ ನಿಂದನೆ ಮಾಡಿದ್ರೆ, ಅವಹೇಳನ ಮಾಡಿದ್ರೆ ಅವನೇನಾಗ್ತಾನೆ? ಅದನ್ನೂ ಹೇಳುತ್ತೆ. ಪ್ರತಿ ಒಂದು ಕೂಡ ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ. ಅದನ್ನು ಪದ್ಮಪುರಾಣದಲ್ಲಿ ಹೇಳುತ್ತೆ. ಅವಮನ್ಯ ಚ ಯೇ ಯಾಂತಿ ಭಗವತ್ ಕೀರ್ತನಂ ನರ ತೇ ಯಾಂತಿ ನರಕಂ ಗೇಯಂ ತೇನ ಪಾಪೇನ ಕರ್ಮಣ. ಏನ್ ಹೇಳುತ್ತೆ? ಯಾವ ಮನುಷ್ಯ ಹರಿನಾಮಕ್ಕೆ ಅವಜ್ಞೆ ಮಾಡ್ತಾನೋ, ಅವಜ್ಞೆ ಅಂದ್ರೆ ಅಪನಿಂದನೆ ಮಾಡ್ತಾನೋ, ಅದ್ರ ಆಜ್ಞೆನ ಪಾಲನೆ ಮಾಡಲ್ವೋ, ಮತ್ತೆ ಅಂತವನು ಅದನ್ನ ನಿಂದನೆ ಮಾಡ್ತಾನೋ, ಅವನೇನ್ ಮಾಡ್ತಾನೆ? ಘೋರ ನರಕಕ್ಕೆ ಹೋಗುತ್ತಾನೆ. ನಿಂದನೆ ಮಾಡ್ಲಿಲ್ಲ ಅಂದ್ರೆ ಸುಮ್ಮನಿದ್ಬಿಡಿ, ಏನ್ ತೊಂದರೆ ಇಲ್ಲ. ನೀವು ಅದ್ರ ಬಗ್ಗೆ ಇದ್ ಮಾಡಿಲ್ಲ ಅಂತಂದ್ರೆ ನೀವು ಸುಮ್ಮನಿದ್ಬಿಡಿ. ಆದ್ರೆ ಅದನ್ನ ಅವಮಾನ ಮಾಡ್ಬಿಡಿ, ಅದನ್ನ ಅವಹೇಳನ ಮಾಡ್ಬಿಡಿ, ಅದ್ರದ್ದು ಶಕ್ತಿ ಇಲ್ಲ ಅಂತ ನೀವು ದೂರಬೇಡಿ. ದೂರದ್ರೆ ಏನಾಗ್ತಾನೆ? ಘೋರ ನರಕಕ್ಕೆ ಹೋಗುತ್ತಾನೆ. ಪಾಪದ ಫಲ ಸ್ವರೂಪವಾಗಿ ಪಾಪದ ಫಲ ಅನುಭವಿಸ್ತಾನೆ. ಪಾಪದ ಸ್ವರೂಪವಾಗಿ ಅವನು ಘೋರ ನರಕಕ್ಕೆ ಹೋಗ್ತಾನೆ. ಯಾರು? ಹರಿನಾಮನ ನಿಂದನೆ ಮಾಡ್ತಾನೆ, ಅವಜ್ಞೆ ಮಾಡ್ತಾನೆ, ಅದ್ರ ನಂಬಿಕೆ ಇಲ್ಲ. ಇಷ್ಟೆಲ್ಲ ಇರ್ಬೇಕಾದ್ರೆ ಹರಿನಾಮನ ಜಪ ಮಾಡದೇ ಇದ್ರೆ ಅಕಸ್ಮಾತ್ ಒಬ್ಬ ವ್ಯಕ್ತಿ ಕೇಳ್ಬೋದು, ಇವಾಗ ಸ್ವಾಮಿ ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ, ನನಗೆ ಸಾವು ಅಂದ್ರೆ ಇಷ್ಟ ಇಲ್ಲ. ಒಬ್ಬ ಕೇಳ್ಬೋದು. ನರಕಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ, ಪ್ರೇಮ ಬೇಕು ನನಗೆ, ಭಗವಂತನ ಪ್ರೇಮ ಬೇಕು, ವೈಕುಂಠಕ್ಕೆ ಹೋಗ್ಬೇಕು, ಭಗವಂತನ ಪ್ರೇಮ ಬೇಕು, ಸ್ವರ್ಗಕ್ಕೆ ಹೋಗ್ಬೇಕು, ಮತ್ತೆ ಈ ಲೋಕದಲ್ಲಿ ಸುಖ ಪಡಬೇಕು, ಆನಂದವಾಗಿರ್ಬೇಕು. ಇದೆಲ್ಲ ಒಂದೇ ಪ್ಯಾಕೇಜ್ ಆಗಿರುವಂತ ಯಾವ್ದಾರ ಉಂಟಾ ಅಂತ ಪರೀಕ್ಷಿತ್ ಮಾಧವ ಒಂದ್ಸರಿ ಕೇಳ್ತಾರೆ. ಯಾರನ್ನ? ಸುಖದೇವ ಗೋಸ್ವಾಮಿ. ಎಲ್ಲ ಒಟ್ಟಿಗೆ ಒಂದೇ ಇರಬೇಕು.
ಅದಕ್ಕೊಂದು ಮಾಡು, ಇದಕ್ಕೊಂದು ಮಾಡು, ಹಂಗ್ ಬೇಡ ನನಗೆ. ಎಲ್ಲ ಒಂದೇ ಪ್ಯಾಕೇಜ್ ಇರಬೇಕು. ಇಡೀ ಆಲ್ ಇಂಡಿಯಾ ಟೂರ್ ಒಂದೇ ಪ್ಯಾಕೇಜಲ್ಲಿ ನೋಡ್ಕೊಂಬಂದ್ಬಿಡ್ಬೇಕು ನಾನು. ಎಲ್ಲ ಥರ ಇರಬೇಕೇನೋ. ಸ್ವರ್ಗ ಸಿಗ್ಬೇಕು ನನಗೆ, ಮತ್ತೆ ಸಾಯಕ್ಕೆ ಇಷ್ಟ ಇಲ್ಲ, ನನ್ನ ನರ್ಕಕ್ಕೆ ಹೋಗೋಕೆ ಇಷ್ಟ ಇಲ್ಲ, ವೈಕುಂಠ ಪ್ರಾಪ್ತಿ ಬೇಕು ನನಗೆ, ಭಗವಂತನ ಪ್ರೇಮನೂ ಬೇಕು, ಎಲ್ಲ ಬೇಕು ಒಂದ್ರಲ್ಲೇ. ಅಂದ್ರೆ ಈ ಕಡೆಯಿಂದ ನೋಡ್ಕೊಂಡು ಸ್ವರ್ಗ ನೋಡ್ಕೊಂಡು ಅಲ್ಲಿ ನೋಡ್ಕೊಂಡು ಇದು ನೋಡ್ಕೊಂಡು ಎಲ್ಲ ಕೈಲಾಸಕ್ಕೆ ಹೋಗ್ಬಿಟ್ಟು ಕೊನೆಗೆ ಸ್ವರ್ಗಕ್ಕೆ ಹೋಗಿ ಸ್ವರ್ಗದಲ್ಲಿ ಭಗವಂತ ಪ್ರೇಮನೂ ಬೇಕು, ವೈಕುಂಠಕ್ಕೆ ಹೋಗ್ಬಿಟ್ಟು ಪ್ರೇಮನೂ ಬೇಕು. ಇದಕ್ಕೆಲ್ಲದಕ್ಕೂ ಒಂದೇ ಏನಾದ್ರು ಉಪಾಯ ಇದೆಯಾ ನಿಮ್ಮ ಹತ್ರ ಅಂತ ಕೇಳಿ. ಯಾರು? ಪರೀಕ್ಷಿತ್ ಮಹಾರಾಜರು ಸುಖದೇವ ಗೋಸ್ವಾಮಿ ಹೇಳ್ತಾರೆ ಅದಕ್ಕೂ ಇದೆ. ಏನ್ ಹೇಳ್ತಾರೆ? ಮೊದಲನೇ ಹೇಳ್ಬಿಡ್ತಾರೆ ಅವರು. 2ನೇ ಸ್ಕಂದ, ಭಾಗವತಂ 2ನೇ ಸ್ಕಂದ 1ನೇ ಅಧ್ಯಾಯ 11ನೇ ಸೂಕ್ತದಲ್ಲಿ ಹೇಳ್ತಾರೆ ಏತತ್ ನಿರ್ವಿದ್ಯಮಾನಾನಂ ಇಚ್ಛಾತಂ ಅಕುತಃ ಭಯಂ ಯೋಗಿನಾಂ ರೂಪ ನಿರ್ಣಿತಾಂ ಹರೇ ನಾಮ ಅನುಕೀರ್ತನಂ. ಏನರ್ಥ? ಇಲ್ಲ ರಾಜನೇ, ಮಹಾ ಆಚಾರ್ಯರ ಮಾರ್ಗಗಳಲ್ಲಿ ಭಗವಂತನ ಪುಣ್ಯನಾಮದ ನಿರಂತರ ಕೀರ್ತನೆಯು ಎಲ್ಲರಿಗೂ ನಿಸ್ಸಂದೇಹವಾದ ಮತ್ತು ನಿರ್ಭಯವಾದ ಯಶಸ್ಸಿನ ಮಾರ್ಗವಾಗಿದೆ. ಸೊ ಹರಿನಾಮ ಅನ್ನೋದು ನಿಸ್ಸಂದೇಹವಾಗಿ ಏನಾಗಿದೆ? ಎಲ್ಲರಿಗೂ, ಎಲ್ಲ ತರಕ್ಕೂ ನಿರ್ಭಯವಾಗಿ, ಪ್ರತಿಯೊಬ್ಬರು ನಿರ್ಭಯವಾಗಿ ಮಾಡಂತ ನಿಸ್ಸಂದೇಹವಾಗಿ ಇದು ಏನ್ ಮಾಡ್ತಾ ಇದೆ? ನಮ್ಗೆ ಯಶಸ್ಸಿನ ಮಾರ್ಗ. ಎಲ್ಲ ತರನ ಅದನ್ನು ದಿವ್ಯ ಜ್ಞಾನದ ಬಲದಿಂದ ಅತೃಪ್ತರಾದವರಿಗೂ ಕೂಡ. ಈ ದಿವ್ಯ ಜ್ಞಾನ ಪಡೆದಿದ್ದಾರೆ, ಅವ್ರಿಗೆ ಅತೃಪ್ತಿ ಇದೆ. ನನಗೆ ತೃಪ್ತಿನೇ ಸಿಗ್ತಾ ಇಲ್ವಲ್ಲ ಭಗವಂತನ ಬಗ್ಗೆ. ದಿವ್ಯ ಜ್ಞಾನ ತಿಳ್ಕೊತಾ ಇದ್ರು, ಭಗವಂತನ ಬಗ್ಗೆ ಎಷ್ಟೇ ಮಾಡ್ತಾ ಇದ್ರು ಕೂಡ ನನಗೆ ತೃಪ್ತಿ ಅನ್ನೋದೇ ಆಗ್ತಾ ಇಲ್ಲ. ಹೇಳ್ತೀವಲ್ಲ, ಆಕ್ಚುಲಿ ಅದೇ ತರ ಆಗ್ಬೇಕು, ತೃಪ್ತಿ ಅನ್ನೋದು ಆಗ್ಬಾರ್ದು. ಭಗವಂತನ ಇದ್ರಲ್ಲಿ ತೃಪ್ತಿ ಅನ್ನೋದು ಆಗ್ಬಾರ್ದು. ನನಗೆ ಭಗವಂತನ ತೃಪ್ತಿ ಆಗ್ಬಾರ್ದು ಅಂತಂದ್ರೆ ಅರ್ಥ ಏನು? ಭಗವಂತನ ಭಕ್ತಿ ಇನ್ನೂ ಬೇಕು ಅಂತ ಅನ್ನೋ ತರ ಬೇಕು. ಅಂಥವ್ರಿಗೂ ಕೂಡ, ಅತೃಪ್ತರಾದವ್ರಿಗೂ ಸಹ ಇದು ಯಶಸ್ಸಿನ ಮಾರ್ಗವಾಗಿದೆ. ಏನೋ ಹರಿನಾಮ, ಪುಣ್ಯನಾಮ. ಅವನು ಹೇಳ್ತಾರೆ ಹರಿನಾಮನು ಕೀರ್ತನ. ಹರಿನಾಮದು ಕೀರ್ತನೆ ಯಾವ ತರ ಇದೆ? ಈ ತರ ಇದೆ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಧದಲ್ಲೂ ಕೂಡ. ಮತ್ತೆ ದಿವ್ಯ ಜ್ಞಾನದ ಬಲದಿಂದ ಇದು ತೃಪ್ತಿ ಆಗದೆ ಇರೋರ್ಗೂ ಕೂಡ ಇದು ಯಶಸ್ಸಿನ ಮಾರ್ಗ. ಯಾವುದು? ಹರಿನಾಮ ಅನ್ನೋದು ಅಷ್ಟೊಂದು ಪುಣ್ಯಕರವಾಗಿರೋಂಥ ಹರಿನಾಮ. ಇವರೇ ಸುಖದೇವ ಗೋಸ್ವಾಮಿನೇ ಹೇಳ್ತಾರೆ ಇದು. ಅದರಿಂದ ಇದು ಸೊ ಇದನ್ನ ಮಾಡದೆ ಯಾವ ತರ? ಇದನ್ನ ಪಡಿಬೇಕಾದ್ರೆ ಏನ್ ಮಾಡ್ಬೇಕು? ಯಾವ ತರ ಮಾಡ್ಬೇಕು? ಹರಿನಾಮ ಇದೆ ಸರಿ, ಹರಿನಾಮ ಎಲ್ಲ ಕೊಡ್ತಾ ಇದೆ ಸರಿ. ಅದು ಯಾವ ತರ? ಅಪರಾಧ ನಾಮನ ಜರಿಸಿ ಅಪರಾಧ ಸಹಿತ ಅಲ್ಲ, ಅಪರಾಧ ರಹಿತ ಜಪ ಮಾಡಬೇಕು. ಇದು ನಮ್ಗೆ ಸಿಗ್ಬೇಕಾರೆ, ಇದಾಗ್ಬೇಕಾರೆ ಅಪರಾಧ ಮಾಡಿದ್ರೆ ಹರಿನಾಮನ ನಾವು ಮಾಡಬೇಕು. ಅವಾಗ ಮಾತ್ರ ಈ ನಾಮದ ಫಲ ನಮಗೆ ಸಿಗುತ್ತೆ. ಇಲ್ಲ ಅಂತಂದ್ರೆ ಅಪರಾಧ ಸಹಿತವಾಗಿ ಮಾಡ್ತಾ ಇದ್ರೆ ಇದು ನಾಮದ ಹೇಳಿಲ್ವಾ ನಮ್ಗೆ ಏನಕ್ಕೆ ಸಿಗ್ತಾ ಇಲ್ಲ ಅಂತಂದ್ರೆ ಇದಕ್ಕೆ ಅಪರಾಧ ಮಾಡ್ಕೊಂಡು ಮಾಡ್ತಾ ಇದೀವಿ. ಅದಕ್ಕೆ ರಹಿತವಾಗಿ ಮಾಡ್ಬೇಕು, ಶುದ್ಧ ನಾಮ ಜಪ ಮಾಡಬೇಕು. ಹೆಂಗೆ ಅಪರಾಧ ರಹಿತವಾಗಿ? ಅಪರಾಧವಾಗಿ ಮಾಡ್ತಾ ಇರಿ, ಅಪರಾಧ ರಹಿತ ಆಗುತ್ತೆ. ಅಪರಾಧವಾಗಿ ಮಾಡ್ತಾ ಇದ್ರೆ ಅದು ಒಂದಿನಕ್ಕೆ ಅಪರಾಧ ರಹಿತ. ಯಾಕೆಂದ್ರೆ ಭಗವಂತ ನಾಮನೇ ಕೊಡುತ್ತೆ. ಇನ್ನು ಹೇಳಿದ್ವಿ ನಾವು, ನಮ್ಮ ಹತ್ರ ಎಲ್ಲ ಇರ್ಬೇಕು, ಆದ್ರೆ ಅಕಸ್ಮಾತ್ ಅದು ಆಗ್ಲಿಲ್ಲ ಅಂದ್ರೂ ಕೂಡ ಆ ನಾಮ ಸರಿ ಮಾಡುತ್ತೆ. ಅದನ್ನ ನಮ್ ಕೆಲಸ ಅಷ್ಟೇ ಏನು? ಭಗವಂತ ನಾಮನ ಜಪ ಮಾಡ್ತಾ ಇರೋದು, ನಿರಂತರವಾಗಿ ಹೇಳ್ತಾ ಇರ್ಬೇಕು. ಕೆಲವು ಜನ ಹೇಳ್ತಾರೆ, ಎಷ್ಟು ವರ್ಷ ಈ ತರ ಮಾಡಿಯಪ್ಪ ನೀನು? ಮಾಡ್ತಾನೆ ಇದೀಯ, ಎಷ್ಟು ವರ್ಷ ಮಾಡ್ತೀಯ ಇದನ್ನ ಅಂತ ಕೇಳೋರು ಇದ್ದಾರೆ. ಇದು ವರ್ಷದ ಲೆಕ್ಕ ಅಲ್ಲ. ಅವ್ರಿಗೆ ಗೊತ್ತಿಲ್ಲ ನಾವು ಎಷ್ಟು ಕೋಟಿ ಜನ್ಮಗಳು ಪಾಪ ಮಾಡಿದೀವಿ ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಎಷ್ಟು ಹೊತ್ತು ಮಾಡ್ತೀಯಪ್ಪ ಅಂತ ಹೇಳ್ಬಿಡ್ತೀವಿ. ಈಗ ನಾವು ಮಾಡ್ತಾ ಇರೋದು ಗೊತ್ತಾಗಿದೆ, ಆದ್ರೆ ಪಾಪ ಮಾಡಿರೋದ್ ಲೆಕ್ಕ ಹಾಕೋಬಿಟ್ರೆ ದಾಸರು ಹೇಳ್ತಾರೆ, ಭೂಮಿನ ಕುಟ್ಟಿ ಪುಡಿ ಮಾಡಿದ್ರೆ, ಕಲ್ಲು ಮಣ್ಣು ಏನೇನಿದ್ದಾವ ಅದೆಲ್ಲ ಕುಟ್ಟಿ ಸಣ್ಣ ಸಣ್ಣ ಪುಡಿ ಮಾಡ್ಬಿಟ್ರೆ ಎಷ್ಟು ಅಣು ಬರ್ತವೆ? ಅಷ್ಟು ಅಣು ಜನ್ಮ ಆಗಿದೆ ಅಂತ ನಮ್ಮ ಜೀವಕ್ಕೆ. ಲೆಕ್ಕ ಮಾಡ್ಕೊಳ್ಳಿ. ಇದನ್ನ ಸವಿಸ್ಬೇಕಾದ್ರೆ ನಾವು ಎಷ್ಟು ನಾಮ ಹೇಳಿರ್ಬೇಕು, ಭಗವಂತನಿಗೆ ಎಷ್ಟು ಬೇಡ್ಕೋಬೇಕು ಅನ್ನೋದು. ಯಾವಾಗ್ಲೂ ನಾವು 1-2 ವರ್ಷಕ್ಕೆ ಹೇಳ್ಬಿಟ್ಟು 3 ವರ್ಷಕ್ಕೆ ಎಷ್ಟು ಸರಿ ಹೇಳ್ತಾ ಇರೋದು ಇದನ್ನೇ ಅದನ್ನೇ ಹೇಳ್ತಾನೆ ಇದೀನಪ್ಪ, ಏನು ಆಗ್ಲೇ ಇಲ್ಲ.
ಇದು ಒನ್ ಟೈಮ್ ಅಲ್ಲ, ಲೈಫ್ ಟೈಮ್ ಪ್ರಾಜೆಕ್ಟ್ ಇದು. ಒನ್ ಟೈಮ್ನಲ್ಲ ಒಂದು ಇಷ್ಟೊಂದು ಕೋಟಿ ಜನ್ಮಗಳನ್ನ ಪಾಪ ಮಾಡ್ಬಿಟ್ಟು ಒಂದೇ ಜನ್ಮದಲ್ಲಿ ಹೋಗ್ಬೇಕಂದ್ರೆ ಎಲ್ಲ ಆಗತ್ತೆ? ಆಗೋದಿಲ್ಲ. ಅದಕ್ಕೆ ಇದನ್ನ ನೀವು ಪ್ರಾಜೆಕ್ಟ್ ತರ ತಗೋಬೇಡಿ. ಇದನ್ನ ಏನ್ ಹೇಳ್ತಾರಲ್ಲ, ಈ ಲೈಫ್ ಟೈಮ್ ಡೆಡ್ ಲೈನ್ ಅದು ಇದು ಅಂತ ಕೊಡ್ತಾರಲ್ಲ ಕಮ್ಮಿ ಇದು ಮಾಡೋರಿಗೆ, ಆ ತರ ತಗೋಬೇಡಿ. ಇದನ್ನ ಜಸ್ಟ್ ನಿಮ್ ಜೀವನದ ಅಂಗ ಮಾಡ್ಕೊಂಬಿಡಿ ಅಷ್ಟೆ. ಏನ್ ನಾವು ಊಟ ಮಾಡ್ತೀವೋ, ಏನ್ ನಾವು ನಿದ್ದೆ ಮಾಡ್ತೀವೋ ಆ ತರ ಕೃಷ್ಣ ಭಕ್ತಿ ಅಷ್ಟೇ. ಇದು ಯಾವಾಗ ಆಗುತ್ತೋ ಆಗ್ಲಿ. ಏನು ಇದಕ್ಕೇನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದೇ ಬೇಡ. ಇದನ್ನ ನಿತ್ಯ ಅಂಗ ಮಾಡ್ಕೊಬಿಡಿ ಅಷ್ಟೇ. ನೀವು ಪ್ರಾಬ್ಲಮ್ ನಮ್ಗೆ ಬಂದಿರೋದು ಇಲ್ಲೇನೆ. ನಾವ್ ಏನ್ ಮಾಡಿದೀವಿ, ಕೃಷ್ಣ ಭಕ್ತಿನೇ ಸಪ್ರೇಟು, ನಮ್ ಭೌತಿಕ ಇದೇ ಸಪ್ರೇಟ್ ಅಂದ್ಕೊಂಡ್ಬಿಟ್ಟಿದೀವಿ. ಅದಕ್ಕೆ ಪ್ರಾಬ್ಲಮ್ ಆಗಿರೋದು ಇದು. ಹಂಗಲ್ಲ ಇದು. ಈಗ ಬ್ರಾಹ್ಮಣರಿಗೆ ನೋಡಿದ್ದೀರ ನೀವು, ಅವ್ರಿಗೆ ಭೌತಿಕ ಜೀವನ ಬೇರೆ, ಆಧ್ಯಾತ್ಮಿಕ ಜೀವನ ಬೇರೆ ಅಂತ ಅವ್ರು ಅನ್ಕೊಂಡೇ ಇಲ್ಲ ಯಾವತ್ತೂ. ದಿನನಿತ್ಯ ಏನ್ ಮಾಡಬೇಕು, ಸ್ನಾನ ಮಾಡಬೇಕು, ತಿಲಕ ಹಾಕಬೇಕು, ಸಂಧ್ಯಾ ವಂದನೆ ಮಾಡಬೇಕು, ಜಪ ಮಾಡಬೇಕು, ಅದೇ ಅಷ್ಟೇ. ಅವ್ರಿಗೆ ಹೋಗಿ ಕಚ್ಚಿ ಹಾಕಬೇಕು, ಇದ್ಕೋಬೇಕು. ಅದು ಜೀವನ. ನಾವ್ ಅನ್ಕೊಬಿಟ್ಟಿದೀವಿ ಭಕ್ತಿ ಮಾಡೋದು ಒಂದು, ಇನ್ನೊಂದು ನಮ್ ಕೆಲಸ ಮಾಡೋದು ಒಂದು ಅನ್ಕೊಬಿಡಿ. ಅದಕ್ಕೆ ನಾವು ಅಯ್ಯೋ ಇಷ್ಟೊಂದು ಭಕ್ತಿ ಮಾಡ್ತಾ, ಅಯ್ಯೋ ಇಷ್ಟೊಂದು ಭಕ್ತಿ ಮಾಡ್ತಾ ಇದ್ದೇನೆ. ಇದು ಹಂಗಲ್ಲ ಇದು. ಅದಕ್ಕೆ ನಮ್ಗೆ ದೊಡ್ಡ ತೊಂದರೆ ಆಗ್ಬಿಟ್ಟಿರೋದು, ಅದಕ್ಕೆ ಪ್ರಾಬ್ಲಮ್ ಆಗಿರೋದು. ಇದನ್ನೇ ಬೇರೆ ಮಾಡ್ಕೊಬಿಡಿ, ಅಯ್ಯೋ ಜಪ ಮಾಡೋದು ಒಂದು ಅಂಗ ಅನ್ಕೊಬಿಟ್ಟಿದೀವಿ. ಈಗ ನೀವ್ ಯಾವತ್ತಾದ್ರೂ ಊಟ ಮಾಡೋದು ಒಂದು ಬೇರೆ ಅಂಗ ಅನ್ಕೊಂಡಿದೀವಿ ನಾವು? ಇಲ್ಲ ಇಲ್ಲ. ನಮ್ಮ ಊಟ ಮಾಡೋದು ಯಾವತ್ತೂ ಸಪ್ರೇಟ್ ಅನ್ಕೊಂಡೇ ಇಲ್ಲ ನಾವು. ಅದು ದಿನನಿತ್ಯ ನಾವು ಮಾಡ್ಲೇಬೇಕು. ಅದು ನಮಗೂ ಜೀವನ ಇದಿಲ್ಲ ಅಂದ್ರೆ ಆಗೋದಿಲ್ಲ ಅಂತ ಮಾಡ್ಕೊಬಿಡಿ. ಕರೆಕ್ಟ್ 9 ಹೊಡೆದೇಟ್ಗೆ ತಟ್ಟೆ ತಗೋ ಕೂತ್ಕೊತೀವಿ, ಕರೆಕ್ಟ್ 1 ಗಂಟೆ ಅದಕ್ಕೆ. ಸೊ ಇದು ಹೆಂಗ್ ಆಗ್ಬಿಟ್ಟಿದೆ ಅಂತಂದ್ರೆ, ಅದು ನಮ್ಮ ಜೀವನ ಬಿಟ್ಟು ಅಲ್ವೇ ಇಲ್ಲ ಅನ್ಕೊಬಿಟ್ಟಿದೆ. ಆದ್ರೆ ಜಪ ಮಾಡೋದನ್ನ ಮಾತ್ರ ನಾವು ಒಂದು ಅಂಗ ಅನ್ಕೊಬಿಟ್ಟಿದೀವಿ, ಪೂಜೆ ಮಾಡೋದನ್ನ ಮಾತ್ರ ಒಂದು ಅಂಗ ಅನ್ಕೊಬಿಟ್ಟಿದೀವಿ. ಅದಕ್ಕೊಂದು ಟೈಮ್ ಕೊಡ, ಅಯ್ಯೋ ಇದು ಕೊಡ್ಬೇಕಲ್ಲ, ಇದು ಸಪ್ರೇಟ್ ಅನ್ಕೊಬಿಟ್ಟಿದೀವಿ. ಸಪ್ರೇಟ್ ಅನ್ಕೊಂಡಾಗ್ಲೇನೆ ಇದು ನಮ್ಮ ಜೀವನದ ಅಂಗ, ಒಂದು ಕ್ರಿಯೆ ಅಷ್ಟೇ. ನಮ್ದು ಇದು ಇರೋದು ಕರ್ತವ್ಯ ಒಂದು ಅಷ್ಟೇ. ನಮ್ ಕರ್ತವ್ಯ ಅಂತಂದ್ರೆ ಕರ್ತವ್ಯನಲ್ಲ ಅದು. ಊಟ ಮಾಡೋದ್ ಕರ್ತವ್ಯ ಅನ್ಕೋತೀರಾ? ಇಲ್ಲ ತಾನೆ. ಅಂದ್ರೆ ಅದು ನನ್ಮಾಗ್ಲೇ ಬೇಕದು, ಅದಿಲ್ಲ ಅಂದ್ರೆ ನಡೆಯೋದೇ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ ನಮ್ಮ ಜೀವನದಲ್ಲಿ ಅಲ್ವಾ? ಅದೇ ತರ ಯಾವನಾದ್ರೂ ಅಡ್ಗೆ ಮಾಡಕ್ಕೆ ಅಲ್ಲಿ ಊಟ ಮಾಡಕ್ಕೆ ಸುಸ್ತಾಯ್ತು ಸಾಕಾಯ್ತು ಅಂತಂತಾನ? ಅದ್ ಮಾಡೇ ಮಾಡ್ದಂತಾನೆ ಏನೇ ಆದ್ರೂ ಕೂಡ. ಆ ತರ ಆಗ್ಬಿಡ್ಬೇಕಿದು. ಯಾರೋ ರೋಗಿಗೆ ಮಾತ್ರ ಬೇಡ ಅನ್ಸುತ್ತೆ ಅಷ್ಟೇ ಊಟ ಅಲ್ವಾ? ರೋಗಿಗೆ ಮಾತ್ರ ಊಟ ಬೇಡ ಅನ್ಸುತ್ತೆ. ಅದೇ ತರ ನಾವು ರೋಗ ಬಂದವನಿಗೆ ಮಾತ್ರ ಇನ್ನೊಮ್ಮೆ ಬೇಡ ಅನ್ಸ್ಬೇಕು. ಯಾರಿಗೆ ದುರ್ಯೋಧನಂತವ್ರಿಗೂ ರಾವಣನಂತವ್ರಿಗೆ ಮಾತ್ರ ಬೇಡ ಅನ್ಸ್ಬೇಕಿದು. ಇನ್ ಮಿಗ್ದವ್ರಿಗೆ ಎಲ್ಲಾರ್ಗುನು ಬೇಕೇ ಬೇಕಾಗಿರೋದು ಇದು ನಿತ್ಯ ಅಂಗ. ಅವಾಗ ಮಾತ್ರ ಹರಿನಾಮಕ್ಕೆ ನಾವು ಸರಿಯಾಗಿ ಕೊಡಕ್ಕಾಗೋದು. ಸಪ್ರೇಟ್ ಅಂಗ ಅನ್ಕೊಂಬಾರ್ದು. ಇದು ಬೇರೆ ಇದು ಬೇರೆ ಅಂಗ ಅಂತ ಅನ್ಕೊಂಬಿಟ್ರೆ ಮುಗಿದೋಯ್ತಿತ್ಲಿ ನಾವು. ಅದನ್ನ ಹಂಗ ಅನ್ಕೊಂಬಾರ್ದು ನಾವು. ಬೆಳಿಗ್ಗೆ ಜಪ ಅಷ್ಟೇ. ಅದು ರೂಲ್ ಆಗ್ಬಿಡ್ಬೇಕದು. ಇದನ್ನೇನು ಬರ್ತಾ ಇದೆಯೋ ಇದು ನನಗೆ. ಈಗ ಏನಾರ ಊಟದಲ್ಲಿ ರುಚಿ ಸಿಕ್ಕಿಲ್ಲ ಅಂದ್ರೆ ಏನು ಹೊಟ್ಟೆ ತುಂಬ ಊಟ ಮಾಡದೆ ಇರ್ತೀರಾ? ಏನಾಗ್ಲಿ ಹೊಟ್ಟೆ ತುಂಬಬೇಕು ನಮ್ಗೆ ಅಲ್ವಾ? ಏನು ಇಲ್ಲಪ್ಪ ಹೊಟ್ಟೆ ಇವತ್ತು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಅರ್ಧ ಬರ್ಧ ಇಸ್ಕೊಂಡು ಎದ್ದಿದೀವ ಯಾವತ್ತರ ನಾವು? ಏನೋ ಒಂದು ಅದನ್ನೋ ಮಜ್ಜಿಗೆಲ್ಲ ಅದ ಏನೋ ಒಂದು ಅಲ್ಲಿ ಹಾಕ ಸೇರಿಸ್ಬಿಡಲ್ಲ ಒಳಗಡೆ. ಅದೇ ತರ ಇದನ್ನು ಹಂಗೆ ಆಗ್ಬೇಕು ನಮ್ಗೆ ಕ್ರಿಯೆ. ಏನೇ ಆದ್ರೂ ಕೂಡ ಅದು ಬೇಕೇ ಬೇಕು. ಅದು ಆ ತರ ಮಾಡ್ಕೋಬೇಕಷ್ಟೇ ಹೊತ್ತು ಇದನ್ನ ಅಯ್ಯೋ ನನ್ ಕರ್ಮ ಸವಿತಾ ಐತೆ, ಅಯ್ಯೋ ನನ್ಗೆ ಈ ತರ ಆಗ್ತಾ ಇದೆ, ಅಯ್ಯೋ ನನ್ಗೆ ಇದು ಬರ್ಬೇಕಿತ್ತು ಬರಬಾರ್ದು, ಆ ತರ ಆಗ್ಬಾರ್ದು. ಇದು ಆ ತರ ಆಗ್ಬಾರ್ದು. ನಮ್ಮ ಜೀವನದಲ್ಲಿ ಇದು ಒಂದು ಅಂಗ. ಅದು ಈ ಕೃಷ್ಣ ಇಂಥ ಕಾಲಕ್ಕೆ ಕೊಡ್ತಾನೋ, ಅಯ್ಯೋ ನನಗೆ ಗುರು ಸಿಕ್ಕಿದ್ರು, ಅಯ್ಯೋ ನನ್ಗೆ ಅದಾಯ್ತು, ನನ್ಗೆ ಇದಾಗ್ಲಿಲ್ವೋ, ಆ ತರ ಇಲ್ವೇ ಇಲ್ಲ. ಇಲ್ಲಿ ಸುಮ್ಮನೆ ಹೋಗ್ತಾ ಇರ್ಬೇಕು. ಅದು ನಮ್ಮ ಜೀವನದಲ್ಲಿ ಅಂಗ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನಾವು. ಕೃಷ್ಣ ಭಕ್ತಿನ ನಮ್ಮ ಜೀವನದಲ್ಲಿ ಒಂದು ಅಂಗ ಮಾಡ್ಕೋಬೇಕು ಅಷ್ಟೇ. ಅವಾಗ ಮಾತ್ರ ನಿಮ್ಗೆ ಇದು ಸಪ್ರೇಟ್ ಅದು ಸಪ್ರೇಟ್ ಆಗಲ್ಲ. ಅದನ್ನ ಬೇರೆ ಅನ್ಕೊಂಡ್ಬಿಟ್ರೆ ನಾವು ಹಂಗಾಗತ್ತೆ. ಸೊ ಅದರಿಂದ ಹರಿನಾಮ ಅನ್ನೋದು ತುಂಬಾ ಇದಾಗಿರೋದು. ಆಕ್ಚುಲಿ ನಮ್ಮ ಜೀವನದಲ್ಲಿ ನಮಗ್ ಬೇಡ. ನಮ್ಗೆ ಯಾವಾಗ ಸಿಗುತ್ತೋ ಮುಕ್ತಿ ಬೇಕಾಗಿಲ್ಲ. ಮುಕ್ತಿ ಬೇಕಾಗಿಲ್ಲ. ಸುಮ್ಮನೆ ಅಟ್ಲೀಸ್ಟ್ ನಾವು ಜೀವನ ಮಾಡ್ತಾ ಇದೀವಿ, ಹೆಂಗೋ ಮಾಡ್ಬೇಕಿತ್ತು. ಭೌತಿಕ ಪ್ರಪಂಚದಲ್ಲಿ ಎಷ್ಟೋ ಜನ ಇಷ್ಟೊಂದು ಅಧ್ವಾನ ಮಾಡ್ತಾ ಇದಾರೆ, ನಾನು ಎಷ್ಟೊಂದು ನೀಟಾಗಿ ಮಾಡ್ತಾ ಇದ್ದೀನಿ. ಜೀವನ ಹೋಗ್ತಾ ಇರ್ಲಿ ನಾನು ಎಷ್ಟೊಂದಷ್ಟು ಕೆಲಸ ಕಾರ್ಯ ಮಾಡಬೇಕು ಜೀವನಕ್ಕೆ. ಮಾಡಲೇಬೇಕದು ಮಾಡಿ. ಜೊತೆಗೆ ನಾನು ಹೆಂಗೆ ಅದನ್ನ ಇದು ಮಾಡ್ಕೊಂಡಿದ್ದೀನೋ ನಾರ್ಮಲ್ ಆಗಿ ಆ ಥರನೇ ಇದು ನಾರ್ಮಲ್ ಆಗಿ ಹೋಗ್ತಾ ಇರಬೇಕು.
ಅವಾಗ ಮಾತ್ರ ಇದರಲ್ಲಿ ಬೇಜಾರಾಗೋದು. ಇಲ್ಲ ಅಂತಂದ್ರೆ ಇದು ಸಪ್ರೇಟ್ ಅಂದ್ರೆ ಮುಗಿದೋಯ್ತು ನಿಮ್ಮ ಕತೆ. ಓಕೆ, ಸೊ ಇಲ್ಲಿಗೆ ಅಟ್ಲೀಸ್ಟ್ ಒಂದು ಯಾವುದು ಎರಡನೇದು ಮುಗೀತು. ತತ್ರಾರ್ಪಿತ ನಿಯಮಿತ ನಿಜ ಸರ್ವಶಕ್ತಿ ತತ್ರಾರ್ಪಿತ. ನಿಜ ಸರ್ವಶಕ್ತಿನ ಭಗವಂತ ತನ್ನ ನಾಮದಲ್ಲಿ ತುಂಬಿರೋದು ಸ್ವಲ್ಪ ಮಟ್ಟಿಗೆ ಇವಾಗಿತ್ತು ನಿಯಮಿತ ಸ್ಮರಣೀಯನ ಕಾಲಹ ಅದು ಬರುತ್ತೆ. 3ನೇ ಪಾಯಿಂಟ್, 2ನೇ ಶ್ಲೋಕದಲ್ಲಿ 3ನೇ ಪಾಯಿಂಟ್. ನಿಯಮಿತ ಸ್ಮರಣೀಯನ ನಾ ಕಾಲಹ. ಇದು ನಿಯಮಿತನೂ ಇಲ್ಲ, ಇದಕ್ಕೆ ಸ್ಮರಣೆ ಮಾಡಕ್ಕೆ ಕಾಲನೂ ಇಲ್ಲ. ಅಂತ್ಯ ಅಲ್ಲ ಅಂತಲ್ಲ, ಕಾಲ ಇಲ್ಲ ಇದಕ್ಕೆ ಸ್ಮರಣೆ ಮಾಡಕ್ಕೋಸ್ಕರ ಕಾಲ ಇಲ್ಲ. ಟೈಮ್ ಗಳಿಗೆ ಅಂತ ಹೇಳ್ತೀವಲ್ಲ ಅದ್ರದ್ದು ಇಲ್ಲ. ರಾತ್ರಿ 12 ಗಂಟೆಗೆ ಬೇಕಾದ್ರೆ ಸ್ಮರಣೆ ಮಾಡ್ಬೋದು. ಸೊ ಅದು ಯಾವ ತರ ಅಂದ್ಬಿಟ್ಟು ನೋಡೋಣ. ಓಕೆ, ಹರೇ ಕೃಷ್ಣ. ಜಯ ಅಮಾಚಿರಿ ಜಯ ಶಿಲ ಪ್ರಭುಪಾದ ಕೀ ಜಯ. ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 2 ಶ್ಲೋಕ 30. ಸ ಏವಂ ಇದಂ ಸಚಗ್ರಾಗ್ರೇ ಭಗವಾನ್ ಆತ್ಮಮಾಯಯಾ ಸತ್ ಅಸತ್ ರೂಪಾಯ ಚ ಅಸೋ ಗುಣಮಯ ಅಗುಣಃ ವಿಭುಃ. ಅನುವಾದ. ಐಕ ಸೃಷ್ಟಿಯ ಮೊದಲಲ್ಲಿ ಪರಾತ್ಪರ ಪರಮಪುರುಷನು ಪರಮಪುರುಷನು ವಾಸುದೇವನು ತನ್ನ ಅಲೌಕಿಕ ಸ್ಥಿತಿಯಲ್ಲಿ ತನ್ನದೇ ಆದ ಅಂತರಂಗ ಶಕ್ತಿಯಿಂದ ಕಾರಣ ಕಾರ್ಯಗಳ ಶಕ್ತಿಗಳನ್ನು ಸೃಷ್ಟಿಸಿದನು. ಸೃಷ್ಟಿಯ ಮೊದಲಲ್ಲಿ, ಸೃಷ್ಟಿಯಾಗಕ್ಕೆ ಮುಂಚೆ ಭಗವಂತ ಏನ್ ಮಾಡ್ತಾ ಇದ್ದಾನೆ? ಸೃಷ್ಟಿನ ಶುರು ಮಾಡ್ತಾನೆ. ಈ ಭೌತಿಕ ಪ್ರಪಂಚ ಸೃಷ್ಟಿಯಾಗಕ್ಕೆ ಮುಂಚೆ, ಇದು ಮುಂದೆ ಬರುತ್ತೆ ತುಂಬಾ ಡೀಟೇಲ್ ಆಗಿ. ಈ ಭೌತಿಕ ಪ್ರಪಂಚ ಸೃಷ್ಟಿಯಾಗಕ್ಕೆ ಮುಂಚೆ ಭಗವಂತ ಇರ್ತಾನೆ. ಅವನು ಮೊದಲಲ್ಲಿ, ಸೃಷ್ಟಿಗೂ ಮೊದಲಲ್ಲಿ ಪರಾತ್ಪರ ಪರಮಪುರುಷನು ವಾಸುದೇವನು ತನ್ನ ಅಲೌಕಿಕ ಸ್ಥಿತಿಯಲ್ಲಿ ತನ್ನದೇ ಆದ ಅಂತರಂಗ ಶಕ್ತಿಯಿಂದ ಕಾರಣ ಕಾರ್ಯಗಳ ಶಕ್ತಿಗಳನ್ನು ಸೃಷ್ಟಿಸಿದನು. ಕಾರ್ಯ ಕಾರಣ, ಇದಕ್ಕೆ ಕಾರ್ಯ ಏನು, ಕಾರಣ ಏನು? ಈ ಭೌತಿಕ ಪ್ರಪಂಚ ಸೃಷ್ಟಿ ಮಾಡೋಕ್ಕೋಸ್ಕರ ನಾನು ಇನ್ನೂ ಐಟಮ್ಗಳನ್ನ ಸೃಷ್ಟಿ ಮಾಡಲಿಲ್ಲ, ಯಾವ ಐಟಮು ಇಲ್ಲ. ಅದಕ್ಕಿಂತ ಮುಂಚೆ ಕಾರ್ಯ ಏನು, ಕಾರಣ ಏನು? ಕಾರ್ಯ ಏನು? ಕಾರ್ಯ ಜೀವಿಗಳು ಸೃಷ್ಟಿಯಾಗಬೇಕು. ಕಾರಣ ಏನು? ಜೀವಿಗಳು ತನ್ನ ಜೀವನ ಅರ್ಧಂಬರ್ಧ ಮಾಡ್ಕೊಂಡಿದ್ದಾವಲ್ಲ, ಅಂದ್ರೆ ಭಗವಂತ ನಮಗೆ ಬರೆದ್ರೆ ಭೌತಿಕ ಪ್ರಪಂಚ ಉಳ್ಕೊಂಡಿದ್ದಾವಲ್ಲ. ಈ ಸೃಷ್ಟಿ ಮುಂಚೆ ಜೀವಿಗಳು ಎಲ್ಲಿದ್ದೋ? ಮಹಾವಿಷ್ಣುವಿನಲ್ಲಿ ಗರ್ಭದಲ್ಲಿ ಸುಪ್ತ ಅವಸ್ಥೆಯಲ್ಲಿ ಇದ್ದೋ. ಸೊ ಕಾರಣ ಏನದು? ಕಾರಣ ಬಂದ್ಬಿಟ್ಟು ಕಾರ್ಯ ಬಂದ್ಬಿಟ್ಟು ಜೀವಿಗಳನ್ನ ಮತ್ತೆ ತಿರ್ಗಾ ಸೃಷ್ಟಿ ಮಾಡೋದು. ಕಾರಣ ಬಂದ್ಬಿಟ್ಟೇನು? ಜೀವಿಗಳನ್ನ ಈ ಭೌತಿಕ ಪ್ರಪಂಚದಿಂದ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಕರ್ಕೊಂಡೋಗ್ಬೇಕು, ಇದು ಕಾರಣ. ಸೊ ಇದಕ್ಕೋಸ್ಕರ ತನ್ನ ಶಕ್ತಿಯಿಂದ ಏನ್ ಮಾಡ್ದ? ಭೌತಿಕ ಸೃಷ್ಟಿ ಮಾಡೋದು. ಏನ್ ಸೃಷ್ಟಿ ಆಯ್ತು? ಫಸ್ಟ್ ಮಹತ್ತತ್ವ ಅಂತ ಸೃಷ್ಟಿ ಆಯ್ತು. 24 ತತ್ವಗಳಿದೆ, ಅದು ಸೃಷ್ಟಿ ಮುಂದೆ ಬರುತ್ತದು ಡೀಟೇಲ್ ಆಗಿ. 20 ತತ್ವಗಳು ಸೃಷ್ಟಿ ಆಗುತ್ತೆ. ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಮೊದಲು ಪಂಚಭೂತಗಳಾಗುತ್ತೆ. ಪಂಚಭೂತಗಳಿಗೆ ಕಾರಣವಾಗಿ ತನ್ಮಾತ್ರ ಬರ್ತವೆ. ಸೊ 24 ತತ್ವಗಳು ಬರುತ್ತೆ. ಸೊ ಇದೆಲ್ಲ ತತ್ವಗಳು ಶುರು ಮಾಡಿದ್ಮೇಲೆ ಅವು ಸೃಷ್ಟಿ ಆಯ್ತವ ಅಷ್ಟೇ. ಯಾವಕ್ಕೂ ಇನ್ನೂ ಯಾವ ಕಾರ್ಯ ಶುರು ಮಾಡಿರಲ್ಲ. ಟೋಟಲಿ ಒಂದು ಏನೋ ಇದಿರುತ್ತೆ ಅಂತ ಇಟ್ಕೊಳ್ಳಿ. ಭೂಮಿ ಬಂತು, ಈಗ ಬ್ರಹ್ಮಾಂಡ ಬಂತು. ಬ್ರಹ್ಮಾಂಡದಲ್ಲಿ ಯಾವುದಕ್ಕೂ ಚಲನೆ ಇರಲಿಲ್ಲ, ಸೃಷ್ಟಿಯಾಗಿದ್ದಾವೆ ಅಷ್ಟೇ. ಗೊಂಬೆಗಳಿದ್ದಾವೆ, ಗೊಂಬೆ ತರ ಇದಾವೆ ಅಷ್ಟೇ. ಅಂದ್ರೆ ಪ್ರತಿಯೊಂದು ಇದೆ, ಅದಕ್ಕೆ ಯಾವುದಕ್ಕೂ ಚಲನೆ ಬಂದಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಸೃಷ್ಟಿಯಾಗಿಲ್ಲ ಅದು. ಗಿಡ ಮರಗಳು ಈ ತರ ಇದ್ದಂಗೆ ಆ ತರ ಇಲ್ಲ. ಜಸ್ಟ್ ಮೂಲ ಸತ್ಯ, ಇದನ್ನ ಹಾಕಿದ್ದಾನೆ ಕೃಷ್ಣ ಅಲ್ಲಿಗೆ. ಈಗ ಫ್ಯಾಕ್ಟ್ರಿಲಿ ಗೊಂಬೆ ತಯಾರು ಮಾಡಕ್ಕೆ ಅಂತ ಇಟ್ಕೊಳ್ಳಿ. ಗೊಂಬೆ ತಯಾರು ಮಾಡಕ್ಕೆ ಎಲ್ಲ ವಸ್ತುಗಳು ತಂದು ಬಿದ್ದವೆ. ಇನ್ನು ಗೊಂಬೆ ತಯಾರು ಮಾಡಿಲ್ಲ. ಯಾವ್ಯಾವ ಪಾರ್ಟ್ ಎಲ್ಲೆಲ್ಲಿ ಹೋಗ್ಬೇಕು, ಹೆಂಗೆ ಹೋಗ್ಬೇಕು ಅಂತ ಗೊಂಬೆ ಯಾವ ಥರ ಎಲ್ಲೆಲ್ಲಿ ತುಂಬಬೇಕು, ಕಣ್ಣಲ್ಲಿ ಮೂಗಲ್ಲಿ ಇಡಬೇಕು, ಮತ್ತೆ ಅದ್ರ ಒಳಗಡೆ ಹತ್ತಿ ತುಂಬಬೇಕು, ಹೊಲಿಬೇಕು, ಇದೆಲ್ಲ ಮಾಡುತ್ತೆ. ಇದೆಲ್ಲ ಕಾರ್ಯ ಇದೆಲ್ಲ ಆಗಿಲ್ಲ. ಮೂಲ ವಸ್ತುಗಳು ಮಾತ್ರ ಬಿದ್ದವೆ. ಏನೇನು ಬೇಕು ಅದಕ್ಕೆ ಬಟ್ಟೆ ಬೇಕು, ಇದ್ದಾವೆ. ಕಣ್ಣು ಬೇಕು, ಸಪ್ರೇಟ್ ಆಗಿದ್ದಾವೆ. ಮತ್ತೆ ಮೂಲ ವಸ್ತುಗಳು ಏನೇನು ಹತ್ತಿ ಬೇಕು ಅಲ್ಲಿದ್ದಾವೆ. ಸೂಜಿ ದಾರ ಬೇಕು, ಇದೆ. ಎಲ್ಲ ಅದೇ ಥರ ಎಲ್ಲ ವಸ್ತುಗಳಿದೆ.
ಇವಾಗ ಅದನ್ನ ಗೊಂಬೆ ಮಾಡಿ ಬೇರೆ ಬೇರೆ ತರ ಗೊಂಬೆ ಮಾಡಿ ಇಡಬೇಕು, ಇವಾಗ ಮಾಡಬೇಕು. ಸೊ ಅಂದ್ರೆ ಈ ವಸ್ತು ಇದೆ. ಸೊ ಇದನ್ನ ಸೃಷ್ಟಿ ಮೂಲದಲ್ಲಿ ಸೃಷ್ಟಿ ಮಾಡ್ದ ಭಗವಂತ. ತನ್ನ ಇದನ್ನೆಲ್ಲ ಯಾವ ರೀತಿ ಸೃಷ್ಟಿ, ತನ್ನ ಆಧ್ಯಾತ್ಮಿಕ ಮೂಲ ಸ್ವರೂಪದಲ್ಲೇ ಸೃಷ್ಟಿ ಮಾಡಿದ್ದು. ಅವನು ಈ ಭೌತಿಕ ಪ್ರಪಂಚಕ್ಕೆ ಬಂದ್ಬಿಟ್ಟು ಸೃಷ್ಟಿ ಮಾಡಲಿಲ್ಲ. ಹೆಂಗ್ ತಿಳ್ಕೊಬೇಕು ನಾವು, ಭಗವಂತ ಈಗ ನಾವು ಸೃಷ್ಟಿ ಮಾಡ್ಬೇಕಂದ್ರೆ ಅಲ್ಲಿ ವಸ್ತುಗಳು ಅಲ್ಲೇ ತಗೊಂಡು ಸೃಷ್ಟಿ ಮಾಡ್ಬೇಕು. ಅದು ಭಗವಂತ ಹಂಗಲ್ಲ, ಬೇರೊಂದು ಕಡೆ ನಿಂತ್ಕೊಂಡು ಈ ವಸ್ತುಗಳನ್ನ ಹಾಕಿರೋದು. ಇದು ಭಗವಂತನ ಶಕ್ತಿನೇ, ಇದಕ್ಕೂ ಪರ್ಮನೆಂಟ್ ಆಗಿರೋದೆ. ಆದ್ರೆ ಭಗವಂತ ಬೇಕು ಅಂತ ಇದನ್ನ ನಾಶ ಆಗತ್ತರ, ಅಂದ್ರೆ ನಾಶ ಆಗತ್ತರ ಮಾಡಿದ್ದಾನೆ ಅಷ್ಟೇ. ಇದು ಸತ್ಯನೇ. ಈಗ ನೋಡಿ, ಈ ಪ್ರಪಂಚ ಇರೋ ಸತ್ಯ ಅಲ್ವಾ? ಸತ್ಯ. ನಾವಿರೋ ಸತ್ಯ ಅಲ್ವಾ? ಸತ್ಯನೇ, ಬಟ್ ಟೆಂಪರರಿ ಅಷ್ಟೇ. ಸತ್ಯ ಆದ್ರೆ ಶಾಶ್ವತ ಅಲ್ಲ. ಯಾವಾಗ ಬೇಕು ಅವಾಗ ಬೇಕಂದ್ರೆ ಅದು ಮತ್ತೆ ತಿರ್ಗಾ ಮೂಲ ಸ್ಥಾನಕ್ಕೆ ಹೊರಟೋಗ್ತದೆ, ತಿರ್ಗಾ ಬರುತ್ತೆ, ತಿರ್ಗಾ ಹೋಗುತ್ತೆ. ಈ ತರ ಬರುತ್ತೆ, ಸ್ವಲ್ಪ ಕಾಲ ಇರುತ್ತೆ, ಮತ್ತೆ ತಿರ್ಗಾ ಭಗವಂತನಲ್ಲಿ ಹೋಗ್ಬಿಡುತ್ತೆ ಎಲ್ಲ ಈ ಪ್ರಪಂಚ. ಬಂದು ಹೋಗೋಷ್ಟರಲ್ಲಿ ಇಲ್ಲಿ ಏನಾಗುತ್ತೆ, ಏನು ಆಗಲ್ಲ, ಇದರಿಂದ ಏನು ವ್ಯತ್ಯಾಸ ಆಗಲ್ಲ. ಈ ತರ ಆಗೋದ್ರಿಂದ ಏನು ವ್ಯತ್ಯಾಸ ಆಗಲ್ಲ. ಹಿಂಗಾಗಿದ್ರಿಂದ ಇದ್ರ ಮಧ್ಯೆ ಜೀವಿ ತನ್ನ ಪಯಣನ ಬೆಳೆಸಿ ತನ್ನ ಅಹಂಕಾರ ಮೂಲ ವಸ್ತುಗಳಾಗಿರುವಂತ ಮನಸ್ಸು ಬುದ್ಧಿ ಅಹಂಕಾರನ ಫಿಲ್ಟ್ರ್ ಮಾಡ್ತವೆ ಕೆಲವು ಜೀವಿಗಳು. ಇನ್ನ ಕೆಲವು ಜೀವಿಗಳು ಜಾಸ್ತಿ ತುಂಬ್ಕೋತವೆ, ಅಂದ್ರೆ ಅವು ಅದನ್ನೇ ಮತ್ತೆ ತಿರುಗಿ ಭೌತಿಕವಾಗಿರೋದನ್ನ ತುಂಬ್ಕೋತವೆ. ಸೊ ಈ ತರ ಆಗಿ ಮತ್ತೊಂದು ಕಲ್ಪ ಬಂದಾಗ ಮತ್ತೆ ತಿರ್ಗಾ ಭಗವಂತನಲ್ಲಿ ಹೋಗ್ತವೆ. ಯಾವ ಜೀವಿ ಇದನ್ನ ತಿಳ್ಕೊಂಡು ಮೂಲ ಸ್ವರೂಪನ ಅಂದ್ರೆ ಈ ತರ ತಿಳ್ಕೊಂಡು ಭಗವಂತನ ಭಕ್ತಿ ಮಾಡ್ತೋ ಅದು ಭಗವಂತನ ಧಾಮಕ್ಕೆ ಹೋಗುತ್ತೆ. ಇಲ್ವಾ ಆ ಜೀವಿ ಮತ್ತೆ ಇಲ್ಲೇ ಸುತ್ತಾಡಿ ಮತ್ತೆ ತಿರ್ಗಾ ಹೋಗುತ್ತೆ, ತಿರ್ಗಾ ಬರುತ್ತೆ. ಈ ತರ ಅದು ಎಷ್ಟು ಕಲ್ಪಗಳಾಗಿದೆ ಗೊತ್ತಿಲ್ಲ. ಲೆಕ್ಕ ಮಾಡ್ಕೊಳ್ಳಿ, ಬ್ರಹ್ಮನ ಒಂದು ದಿನ, ಒಂದು ಹಗಲು, ಸತ್ಯ ತ್ರೇತ ದ್ವಾಪರ ಕಲಿ 4 ಯುಗಗಳು 1000 ಸರಿ ಹೊಂಡೊಡಿಬೇಕು ಬರೀ 12 ಗಂಟೆಗೆ. 1000 ಸರಿ ಒಂದಿನಕ್ಕೆ 12 ಗಂಟೆ ಹಗಲು. ಅಷ್ಟು ಸರಿ ರೌಂಡ್ ಹೊಡಿಬೇಕು ಅವು, ಅಷ್ಟು ಸರಿ. ಏನ್ ಬರೀ ನಾವು ಇದ್ರ ಕಲ್ಪನೆ ಕೆಲವು ಜನಕ್ಕಿಲ್ಲ. ಎಷ್ಟು ಗೊತ್ತಾ, ಈ 4 ಒಂದು ರೌಂಡ್ ಹೊಡಿಯಕ್ಕೆ 43,20,000 ವರ್ಷ ಬೇಕು ಒಂದು ರೌಂಡ್ಗೆ. ಎಷ್ಟು? 43,20,000 ವರ್ಷ ನಾವು ಭೂಮಿ ಮೇಲೆ ಕಳೆದ್ರೆ ಸತ್ಯ ತ್ರೇತ ದ್ವಾಪರ ಕಲಿ ಒಂದು ರೌಂಡ್ ಆಗುತ್ತೆ. ಆ ತರ 1000 ಹೊಡಿಬೇಕು, 432 ಕೋಟಿ ವರ್ಷ. ಎಷ್ಟು? 12 ಗಂಟೆ. ಬ್ರಹ್ಮನ್ಗೆ 12 ಗಂಟೆ ಆಗಕ್ಕೆ 432 ಕೋಟಿ ವರ್ಷ ನಾವಿಲ್ಲಿ ಕಳಿಬೇಕು. ಸಿಂಪಲ್ ಲಾಜಿಕ್, ಸಿಂಪಲ್ ಲೆಕ್ಕ. 432 ಕೋಟಿ ವರ್ಷ ನಾವಿಲ್ಲಿ ಕಳೆದ್ರೆ ಭೂಮಿ ಮೇಲೆ, ಬ್ರಹ್ಮನ್ಗೆ ಬರೀ 12 ಗಂಟೆ. ಎಷ್ಟು ಸರಿ ಹುಟ್ಟು ಸಾವಲ್ಲಿ ನಾವು ಚಿಕ್ಕೊಂಡು ಸುತ್ತುವಲ್ದಾಗ ಹಾಕೊಳ್ಳಿ. ಇಷ್ಟೊಂದು ಜನ್ಮ, ಇಷ್ಟೊಂದು ಇದರಲ್ಲಿ ನಾವು ಕಾಲಚಕ್ರದಲ್ಲಿ ಸುತ್ತಾ ಇದ್ದೀವಿ. ಒಂದೊಂದು ಜನ್ಮದಲ್ಲಿ ಅದೆಷ್ಟು ಕರ್ಮ ಮಾಡ್ತೀವಿ, ಈ ಕರ್ಮಗಳನ್ನ ಎತ್ಕೊಂಡು ಸುತ್ತಾನೆ ಇದೀವಿ. ಆದ್ರೂ ಕೂಡ ನಮ್ಗೆ ಈ ಭೌತಿಕ ಪ್ರಪಂಚ ಸಾಕು ಅನ್ಸಿಲ್ಲ, ಇನ್ನ ಬೇಕು ಅನ್ಸ್ತಾನೆ ಇದೆ, ಇನ್ನು ತಿರ್ಗಾ ಅನುಭವಿಸ್ಬೇಕು ಅಂತಾನೆ ಇದೀವಿ. ಸುತ್ತಾನೆ ಇದೀವಿ, ಅನುಭವಿಸ್ತಾ ಇದೀವಿ. ಸೊ ಇದು ಇದೆಲ್ಲ ಸರಿ. ಆ ಸರಿಕ್ಕೆ ಹೋಗ್ತೀವಿ, 84 ಲಕ್ಷ ಜೀವಿಗಳು ಸರಿ, ಸರಿ ಇಲ್ಲ ಆ ಜನ್ಮಕ್ಕೆ ಹೋಗ್ಬೇಕು, ಅದು ಸರಿ ಇಲ್ಲ ಇದಕ್ಕೆ ಬರ್ಬೇಕು. ಬರೀ ಇದೆ 84 ಲಕ್ಷ ಜೀವಿಗಳು. ಇರುವೆ ಆದ್ರೆ ಆರಾಮಾಗಿ ಓಡಾಡ್ಕೊಂಡಿದೀಯಪ್ಪ ಅಂತ ನಾವು ಅನ್ಕೋತೀವಿ. 24 ಗಂಟೆ ದುಡಿಯುತ್ತೆ, ಎಷ್ಟೇ ತಗೊಳ್ಳಲ್ಲ ಅದು. 24 ಗಂಟೆ 24 ಅವರ್ಸ್ ಓಡ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ನಾವಾದ್ರೆ ಬರೀ ರೆಸ್ಟಾರ ತಗೋತೀವಿ ಪಾಪ, ಹಸ್ಕೊಂಡು ಮೇಯ್ಕೊಂಡು ಸುಮ್ಮನೆ ಮಲ್ಕೊಂಡು. ಇರುವೆ 24 ಗಂಟೆ ದುಡಿತಾ ಇರುತ್ತೆ. ಸೊ ಹಿಂಗಿದ್ರು ಕೂಡ ನಮ್ಗೆ ಸಾಕಾಗಿಲ್ಲ ಅಂತಂದ್ರೆ ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಜೀವಿದು ಆಸೆ ಎಷ್ಟಿರ್ಬೇಕು ಅಂತ. ಸೊ ಅದಕ್ಕೆ ಇಷ್ಟೊಂದೆಲ್ಲ ಸುತ್ತಿ ಆದ್ಮೇಲೆ ಒಂದು ಜೀವಿ ಏನಾದ್ರೂ ಇದರಿಂದ ತಪ್ಸ್ಕೊಳಕ್ಕೆ ಅಂತ ಬಂತು ಕೃಷ್ಣ ಪ್ರಜ್ಞೆ ಅಂದ್ರೆ ಅದು ತುಂಬಾ ಅದೃಷ್ಟವಂತ ಜೀವಿ. ಅದು ಆತ್ಮಗಳು ಎಷ್ಟಿರ್ಬೋದು ಲೆಕ್ಕ ಮಾಡಿಲ್ಲ, ಅನಂತ ಕೋಟಿ ಆತ್ಮಗಳಿದೆ. ಅಲ್ಲೇ ಭಗವಂತ ಇಷ್ಟೊಂದು ಜನ ಸೇವೆ ತಗೋತಾ ಇದ್ದಾನ, ಡೌಟ್ ಬಂದ್ಬಿಡ್ತಾನೆ. ಸರಿ, ಏನ್ ಮಾಡ್ತಾರೆ ಇಷ್ಟೊಂದು ಜನ ಸೇವೆ ತಗೊಂಡು? ಭಗವಂತನು ಅಚಿಂತ್ಯವಾಗಿದ್ದಾನೆ, ಎಷ್ಟು ಜೀವಿಗಳಿದೆ ಅಷ್ಟು ವಿಸ್ತಾರ ಇದ್ದಾನೆ. ಎಲ್ಲಾರು ಸಪ್ರೇಟಾಗಿ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ.
ಸೊ ಈ ತರ ಶಕ್ತಿನ ಸೃಷ್ಟಿ ಮಾಡಿ. ಇದೆಲ್ಲ ಸಿಂಪಲ್. ಭಗವಂತ ನೋಡಿ, ಇದೆಲ್ಲ ಏನ್ ಭಗವಂತ ಇಷ್ಟೊಂದು ಸೃಷ್ಟಿ ಹೆಂಗಪ್ಪ ಮಾಡ್ದಾನೆ, ಏನ್ ಅವ್ನ್ ಕೆಲಸ ಇಲ್ವಾ ಅಂತ ಅನ್ಕೊಬಿಡಿ. ಸುಮ್ನೆ ಕಣ್ಣು ಬಿಟ್ರೆ ಎಲ್ಲ ಸೃಷ್ಟಿ ಆಗ್ಬಿಟ್ಟಿರ್ತವೆ. ಕಣ್ಣು ಬಿಡೋದ್ ಬೇಡ, ಸುಮ್ನೆ ಅಂದ್ರಿದ ತಕ್ಷಣ ಎಲ್ಲ ಸೃಷ್ಟಿ ಆಗ್ಬಿಟ್ಟಿರ್ತವೆ. ಅವನ ಶಕ್ತಿಗಳು ಅಷ್ಟೊಂದು ಕೆಲಸ ಮಾಡ್ತವೆ. ಅವನೇನು ಮಾಡಲ್ಲ, ಎಲ್ಲ ಅವನ ಶಕ್ತಿ ಕೆಲಸ ಮಾಡುತ್ತೆ. ಕಣ್ಣು ಬಿಡೋಷ್ಟರಲ್ಲಿ ಪ್ರಳಯ ಆಗಿರುತ್ತೆ, ಕಣ್ಣು ಬಿಡೋಷ್ಟರಲ್ಲಿ ಎಲ್ಲ ಸೃಷ್ಟಿ ಆಗಿರುತ್ತೆ. ಹೋಗ್ತಾನೆ ಇರುತ್ತೆ, ಇದರ ಜೀವನ ಚಕ್ರ ಹೋಗ್ತಾನೆ ಇರುತ್ತೆ. ಸೊ ಇದ್ರ ಜೀವಿ ಸಿಗಾಕೊಂಡಿದ್ದಾನೆ, ತನ್ನ ಕರ್ಮನ ಅನುಭವಿಸ್ತಾ ಇದ್ದಾನೆ. ಜೀವಿ ಅಂತಂದ್ರೆ ಬರೀ ನಾವೇನ್ ತಿಳ್ಕೊಂಬಿಟ್ಟಿರಾ, ಇಲ್ಲಿ ಮನುಷ್ಯ ತರ ಇದೀವಿ, ಕೆಲವೊಂದು ಪ್ರಾಣಿಗಳಿದ್ದಾವೆ, ಕೆಲವೊಂದು ನಾವು ನೋಡ್ತಾ ಇದೀವಿ. 84 ಲಕ್ಷ ತರ ಜೀವಿಗಳಿರೋದು. 84 ಲಕ್ಷ ಅಂದ್ರೆ 84 ಲಕ್ಷ ಅಂತಂದ್ರೆ ಹುಲಿಲೇ ಎಷ್ಟೋ ಇದಾವೆ ಅನ್ಕೊಂಬಿಡಿ. 1000 ಇದಾವೆ. ಇಲ್ಲ ನಮ್ಮ ಇಂಡಿಯಾದಲ್ಲಿ ಇದಾವಪ್ಪ ಎಷ್ಟೋ 4,000ನೋ 5,000ನೋ ಹುಲಿಗಳು. 4,000 ಆಯ್ತು ಅಂತ ಕೌಂಟ್ ಹಾಕಬಿಡಿ. ಹುಲಿ ಒಂದು ಪ್ರಭೇದ, 84 ಲಕ್ಷ ಪ್ರಭೇದ. ಹುಲಿ ಒಂದು, ಸಿಂಹ ಒಂದು, ಆನೆ ಒಂದು, ಈ ತರ ಪ್ರಭೇದ ಜೀವಿಗಳಿದೆ. ಹಂಗಾದ್ರೆ ಅಷ್ಟೊಂದು ಎಲ್ಲಿದಾವೆ ಇಲ್ಲಿ 84 ಲಕ್ಷ? ನಾವು ನೋಡೋದಕ್ಕೆ ಸಾಧ್ಯನಾ? ಇಲ್ಲ, ಇಲ್ಲಿಲ್ಲ. ಎಲ್ಲಾ ಬ್ರಹ್ಮಾಂಡದಲ್ಲೂ ಸೇರ್ಕೊಂಡು 84 ಲಕ್ಷ ಇರೋದು, ಎಲ್ಲಾ ಬ್ರಹ್ಮಾಂಡದಲ್ಲೂ ಸೇರ್ಕೊಂಡು. ಸೊ ಅಂದ್ರೆ 84 ಲಕ್ಷ ಲೆಕ್ಕ ಮಾಡ್ಕೊಳ್ಳಿ. ಅಷ್ಟೊಂದು ಜೀವಿಗಳಲ್ಲೂ ಕೂಡ ಒಂದೊಂದು ಕೂಡ ಬೇರೆ ಬೇರೆ ಪ್ರಭೇದಗಳಿದಾವೆ. ಎಷ್ಟೊಂದು ಪ್ರಭೇದಗಳಿದಾವೆ, ಅವೆಲ್ಲ ಒಂದೇ. ಈಗ ಚಿರತೆಯಲ್ಲಿ ಎಷ್ಟೊಂದು ಇದಾವೆ ತಾನೆ. ಸೊ ಅವೆಲ್ಲ ಬೇರೆ ಬೇರೆ ತರದ್ದು ರೂಪ ಇರೋ ಚಿರತೆಗಳು ಒಂದೇ ಲೆಕ್ಕ, ಅದು ಪ್ರಭೇದಗಳು ಇದೆ ಅದರಲ್ಲಿ. ಸೊ ಇವೆಲ್ಲ ಸೇರ್ಕೊಂಡು ನಮಗೆ ಎಷ್ಟು ಕೋಟಿ ಜನ್ಮಗಳಾಗಿರ್ಬೇಕು ಲೆಕ್ಕ ಮಾಡ್ಕೊಳ್ಳಿ. ಸೊ ಅದನ್ನ ಒಂದೇ ಸರಿ ಕಳಿಯಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಎಷ್ಟು ಸಾಧನೆ ಮಾಡ್ಬೇಕು ಅಂತ ನಾವು ಲೆಕ್ಕ. ಸೊ ಪ್ರಭುಪಾದ ಹೇಳ್ತಾರೆ, ಭಗವಂತನ ಸ್ಥಾನ ಯಾವಾಗಲೂ ಅಲೌಕಿಕವಾದದ್ದು. ಭಗವಂತ ಸ್ಥಾನ ಏನು? ಅಲೌಕಿಕ, ದಿವ್ಯ. ಈ ಭೌತಿಕ ಪ್ರಪಂಚದ ಲವಲೇಶನು ಟಚ್ ಇಲ್ದಿರೋನು. ಒಂದು ಗಾಳಿನ ಆಕ್ಚುಲಿ ಅವನಿಗೆ ಗಾಳಿನ ಟಚ್ ಆಗಲ್ಲ. ಈ ಭೌತಿಕ ಪ್ರಪಂಚದ ಗಾಳಿನೇ ಟಚ್ ಆಗಲ್ಲ ಅವನಿಗೆ, ಆ ಥರ ವ್ಯಕ್ತಿ. ಅಂದ್ರೆ ಗಾಳಿ ಟಚ್ ಆಗಲ್ಲ ಅಂದ್ರೆ ಅರ್ಥ ಏನು? ವೃಂದಾವನದಲ್ಲೂ ಗಾಳಿ ಬೀಸ್ತೈತೆ. ವೃಂದಾವನ ಎಲ್ಲ ಫುಲ್ ಆಧ್ಯಾತ್ಮಿಕ ಇದ್ದಿದ್ದು. ಅದು ಆಕ್ಚುಲಿ ಪ್ರಪಂಚಕ್ಕೆ ಸೇರಿದ್ದಲ್ಲ. ಆಧ್ಯಾತ್ಮಿಕ ಪ್ರಪಂಚ ಆ ಪ್ಲೇಸ್ಗೆ ಬಂದು ಅಲ್ಲಿ ಭಗವಂತ ಇದು ಮಾಡಿದ್ದು. ಹೆಂಗಿಟ್ನಪ್ಪ ಅಲ್ಲಿಗೆ ಅಂತಂದ್ರೆ, ಈಗ ನೀವು ಅನ್ನ ಹಾಕೊಂಡಿರ್ತೀರಿ ತಟ್ಟೆಗೆ, ಆ ಕಡೆ ಈ ಕಡೆ ಚದುರು ಮಾಡ್ಬಿಟ್ಟು ಮಧ್ಯಕ್ಕೆ ಸಾಂಬಾರು ಬಿಟ್ರೆ ಬರೀ ಸಾಂಬಾರೇ ಕೂತ್ಕೊತದಲ್ಲ, ಹಂಗೆ ಭೂಮಿನೇ ಹಂಗಿಂಗ್ ಮಾಡ್ಬಿಟ್ಟು ಅಲ್ಲಿಗೆ ಒಂದು ಆಮನೆ ಇಟ್ಟಿದ್ದು ಒಂದು ಲೀಲೆ ಮಾಡೋಕ್ಕೋಸ್ಕರ. ಒಂದು ಆಮನ ಚಿಕ್ಕದ್ ಮಾಡಿ ಆ ಜಾಗಕ್ಕೆ ಅಂದ್ರೆ ಬೇಕಾಗಿರೋದೆಲ್ಲನೂ ಮಾಡಿ ಆ ಕಡೆ ಈ ಕಡೆ ಭೂಮಿಗೆ ಒತ್ತರಿಸ್ಬಿಟ್ಟು ಅಲ್ಲಿಗೆ ಇಟ್ಟು ಅದ್ರ ಮೇಲೆ ಲೀಲೆ ಮಾಡಿರುತ್ತೆ. ಹಂಗ ಅನ್ಕೊಳ್ಳಿ. ಆ ಥರ ಭಾಗ ಅದು ಭೌಮ ವೃಂದಾವನ ಅಂತ ಹೇಳ್ತಾರೆ ಇದಕ್ಕೆ. ಭೌಮ ವೃಂದಾವನ ಅಂದ್ರೆ ಭೂಮಿ ಮೇಲೆ ಇರೋಂಥ ವೃಂದಾವನ. ಸೊ ಆ ಥರ ಭಗವಂತ ಅಚಿಂತ್ಯ ಲೀಲೆ ಮಾಡೋಕ್ಕೋಸ್ಕರ ತನ್ನ ಧಾಮದಿಂದನೇ ಬರ್ತಾನೆ. ಅಂತರಂಗ ಶಕ್ತಿಯಿಂದ ಅವನ ಧಾಮನೇ ತರ್ತಾನೆ, ಲೀಲೆ ಮಾಡ್ತಾನೆ, ಅದನ್ನು ಕರ್ಕೊಂಡು ಹೋಗ್ತಾನೆ. ನೋಡಿ, ಭಗವಂತ ಯಾವಾಗಲೂ ಅಲೌಕಿಕವಾದ. ಏಕೆಂದ್ರೆ ಐಹಿಕ ಲೋಕದ ಸೃಷ್ಟಿಗೆ ಅಗತ್ಯವಾದ ಕಾರಣ ಕಾರ್ಯ ಸಂಬಂಧದ ಶಕ್ತಿಗಳನ್ನು ಆತನೇ ಸೃಷ್ಟಿಸಿದ್ದಾನೆ. ಸೊ ಎಲ್ಲ ಥರ ಏನು ಬೇಕೋ ಭೌತಿಕ ಪ್ರಪಂಚಕ್ಕೆ, ಯಾವುದೆಲ್ಲ ಏನೇನೆಲ್ಲ ಬೇಕೋ ಅದನ್ನ ಏನು ಮಾಡಿದ್ದಾನೆ? ಅವನದು ಕಾರ್ಯಕಾರಣ, ಅವನ ಅಂತರಂಗ ಶಕ್ತಿಯಿಂದನೇ ಸೃಷ್ಟಿಯಾಗಿದೆ. ನೋಡಿ, ಈ ಭೌತಿಕವಾಗಿರೋದು ಕೂಡ ಭಗವಂತನ ಅಂತರಂಗ ಶಕ್ತಿಯಿಂದನೇ ಸೃಷ್ಟಿಯಾಗಿರೋದು, ಅಂತರಂಗ ಶಕ್ತಿನೇ ಅದು. ಆದರೆ ಯಾವಾಗ ಅದು ಅದಕ್ಕೆ ಲಿಮಿಟೇಷನ್ ಇದೆಯೋ, ಅಂದರೆ ಅದಕ್ಕೊಂದು ನಿಗದಿ ಅಂತ ಇದಿದೆಯೋ, ಸಮಯ ಇದೆಯೋ ಮತ್ತೆ ಲುಪ್ತ ಆಗೋಕ್ಕೆ, ಮತ್ತು ಅದು ಟೆಂಪ್ರರಿ ಆಗಿರೋದ್ರಿಂದ ಅದಕ್ಕೆ ಕೆಳಮಟ್ಟದ ಶಕ್ತಿ ಅಂತ ಹೇಳ್ತೀವಿ ಅಷ್ಟೇ. ಭೌತಿಕ ಶಕ್ತಿ ಕೆಳಮಟ್ಟದ ಶಕ್ತಿ ಅಂತ ಹೇಳ್ತೀವಿ. ಭಗವಂತನಿಂದನೇ ಬಂದಿರೋಂಥದ್ದು. ಆದ್ದರಿಂದಲೇ ಐಹಿಕ ಮಾರ್ಗದ ಗುಣಗಳು ಆತನ ಮೇಲೆ ಪರಿಣಾಮ ಬೀರಲಾರವು. ಈ ಭೌತಿಕ ಪ್ರಪಂಚದ ಯಾವುದು ಗುಣನೂ ಕೂಡ ಅವನಿಗೆ ಪರಿಣಾಮ ಬೀರಕ್ಕಾಗಲ್ಲ. ಇವನ್ ಆಧ್ಯಾತ್ಮಿಕ ಪ್ರಪಂಚದ ಪರಿಣಾಮನೂ ಬೀರಲ್ಲ. ಅಲ್ಲಿದ ಬೇರೆ ಥರ ಏನೋ ಅಲ್ಲಿ ಪರಿಣಾಮ ಬೀರುತ್ತೇನೋ, ಆ ಪರಿಸರನೇ ಭಗವಂತ, ಬೇರೇನಿಲ್ಲ. ಅಲ್ಲಿ ಪರಿಸರನೇ ಭಗವಂತ. ನಾವೇನಿಲ್ಲಿ ಹೇಳ್ತಾ ಇದ್ದೀವಿ ಈ ಭೌತಿಕ ಪ್ರಪಂಚ ಪ್ರತಿಯೊಂದು ಭೌತಿಕ ಅಂತ, ಅಲ್ಲಿ ಪ್ರತಿಯೊಂದು ಆಧ್ಯಾತ್ಮಿಕ.
ಇಲ್ಲಿ ಅಲ್ಲಿ ಕಲ್ಲು ಕೂಡ ಮಾತಾಡುತ್ತೆ, ಕಲ್ಲು ರೂಪದಲ್ಲಿ ಇರುತ್ತೆ ಅಷ್ಟೇ, ಕಲ್ಲು ಕೂಡ ಮಾತಾಡುತ್ತೆ. ಆ ಥರ ಆತನ ಸತ್ತೆ, ರೂಪ, ಕ್ರಿಯೆ, ವಿಭೂಷಣಗಳೆಲ್ಲವೂ ಐಹಿಕ ಸೃಷ್ಟಿಗಿಂತ ಮೊದಲೇ ಇದ್ದವು. ಅವನು ರೂಪ, ಕ್ರಿಯೆ, ಗುಣ, ಅವನು ಎಲ್ಲ ಏನು ಈ ಭೌತಿಕ ಪ್ರಪಂಚ ಇದ್ದಿದ್ದಕ್ಕಿಂತ ಮುಂಚೆ ಇದ್ದ ಎಲ್ಲ ಅವನು ಅವಾಗಲೇ ಆದಂತಲ್ಲ, ಅವು ಮುಂಚೆ ಇದ್ದ. ಇದು ಭೌತಿಕ ಪ್ರಪಂಚ ಸೃಷ್ಟಿಯಾಗಕ್ಕೆ ಮುಂಚೆ. ಅವನು ಸಂಪೂರ್ಣ ಆಧ್ಯಾತ್ಮಿಕ, ಅವನು ಪೂರ್ಣ ಪ್ರಮಾಣದಲ್ಲಿ ಆಧ್ಯಾತ್ಮಿಕ. ಅವನಲ್ಲಿ ಒಂದು ಚೂರು ಭೌತಿಕ ಅನ್ನೋ ಲವಲೇಶನು ಕಂಡು ಬರಲ್ಲ. ಐಹಿಕ ಜಗತ್ತಿನ ಗುಣಗಳೊಂದಿಗೆ ಯಾವ ಸಂಬಂಧವೂ ಇಲ್ಲದವನು. ಈ ಭೌತಿಕ ಪ್ರಪಂಚದ ಯಾವ ಗುಣ ಜೊತೆನೂ ಕೂಡ ಸಂಬಂಧ ಇಲ್ಲ ಅವನು. ಸತ್ವಗುಣ ಅಂತ ಹೇಳ್ತೀವಿ, ಸತ್ವಗುಣ ಜಸ್ಟ್ ಭೌತಿಕ ಪ್ರಪಂಚದಲ್ಲಿ ಮೇಲ್ಮಟ್ಟದ ಗುಣ ಅಷ್ಟೇ. ಭಗವಂತ ಕೆಲವು ಜನ ಸತ್ವಗುಣದಲ್ಲಿ ಇರೋನು ಅಂತ ಹೇಳುತ್ತೆ. ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಸತ್ವಗುಣ ಈ ಭೌತಿಕ ಪ್ರಪಂಚ ಸೇರಿರೋದೆ, ಹಂಗಾರೆ ಸತ್ವಗುಣದಲ್ಲಿ ಇದ್ದ ಅಂತಂದ್ರೆ ಆ ಥರ ಅನ್ಕೋಬಾರ್ದು. ಭಗವಂತ ಸತ್ವಗುಣದಲ್ಲಿ ಇರ್ತಾನೆ ಅಂತಂದ್ರೆ ಆ ಹೇಳ್ಕೊಳಕ್ಕೋಸ್ಕರ ನಾವು ಆ ಒಂದನ್ನ ತೋರ್ಸ್ಕೊಳಕ್ಕೋಸ್ಕರ ಸತ್ವಗುಣದಲ್ಲಿ ಇದ್ದಾನೆ ಅಂತ ಹೇಳ್ತಾ ಇರೋದಷ್ಟೇ. ಭಗವಂತ ಯಾವಾಗಲೂ ಶುದ್ಧ ಸತ್ವದಲ್ಲಿ ಇರೋದು. ಐಹಿಕ ಜಗತ್ತು ಗುಣಾತ್ಮಕವಾಗಿ ಭಗವಂತನ ಆಧ್ಯಾತ್ಮಿಕ ಗುಣಗಳಿಂದಲೇ ಬೇರೆಯಾಗಿದೆ. ಐಹಿಕ ಜಗತ್ತು ಗುಣಾತ್ಮಕವಾಗಿ ಏನಾಗಿದೆ, ಭಗವಂತನ ಆಧ್ಯಾತ್ಮಿಕ ಗುಣಗಳಿಂದ ಭಿನ್ನನೆ, ಬೇರೆನೆ, ಯಾವತ್ತೂ ಒಂದೇ ಅಲ್ಲ. ಒಂದು ಅಂಶನೂ ಕೂಡ ಆಧ್ಯಾತ್ಮಿಕ ಜಗತ್ತು ಭೌತಿಕ ಜಗತ್ತು ಟ್ಯಾಲಿ ಆಗಲ್ಲ. ಈ ಭೌತಿಕ ಪ್ರಪಂಚದಲ್ಲಿ ಒಂದು ವಸ್ತು ಇದೆ ಅಂತಂದ್ರೆ ಆಧ್ಯಾತ್ಮಿಕವಾಗಿರೋದು ಅದು ಆತ್ಮ ಮಾತ್ರ, ಬೇರೆ ಏನಿಲ್ಲ. ಭಗವಂತನ ನಾಮ ಇದೆ ಅಂತ ಹೇಳ್ತೀವಿ, ಭಗವಂತನ ನಾಮ ನಾವು ಜಪ ಮಾಡಿದ್ರೆ ಇದೆ ಅಷ್ಟೇ. ಆದರೆ ನಿಜಕ್ಕೂ ನೋಡಿದ್ರೆ ಭಗವಂತ ಇದ್ದಾನೆ ಬೇರೆ, ಆತ್ಮ ಒಂದೇ ಈ ಭೌತಿಕ ಪ್ರಪಂಚದಲ್ಲಿ ಆಧ್ಯಾತ್ಮಿಕ ವಸ್ತು ಅಂತ ಇರೋದು. ಮಿಕ್ಕಿದೆಲ್ಲ ಭೌತಿಕ. ಇನ್ನು ಭಗವಂತನ ನಾಮ, ಭಗವಂತಂದು ರೂಪ, ಭಗವಂತ ಪರಮಾತ್ಮ ಇದ್ದಾನೆ. ಇನ್ನು ಮಿಕ್ಕಿದ್ದೆಲ್ಲ ಭೌತಿಕ ಇಲ್ಲಿರೋದು, ಯಾವುದು ಆಧ್ಯಾತ್ಮಿಕ ಅಲ್ಲ. ಇಷ್ಟು ಬಿಟ್ರೆ ಸೊ ಲೆಕ್ಕಾಕೊಳ್ಳಿ, ಒಂದೇ ಒಂದು ಸಣ್ಣ ವಸ್ತು ಯಾವುದು ಆತ್ಮ ಅಂತ ಹೇಳ್ತಾ ಇದೀವಲ್ಲ, ಅದೇನು ಕಣ್ಣಿಗೂ ಕಾಣಿಸ್ತಾ ಇಲ್ಲ, ಏನಿಲ್ಲ. ಅದು ಈ ಭೌತಿಕ ಪ್ರಪಂಚದಲ್ಲಿ ಇರೋದಕ್ಕೆ ಇಷ್ಟೊಂದೆಲ್ಲ ಕಾರ್ಯ ನಡೀತಾ ಐತೆ. ಭೌತಿಕ ಪ್ರಪಂಚ ಡೆಡ್ ತಿಳ್ಕೊಳ್ಳಿ. ಭೌತಿಕ ಪ್ರಪಂಚ ಏನು ಒಂದು ಸತ್ತಿರಂತ ವಸ್ತು. ಅದಕ್ಕೆ ಯಾವಾಗ ಈ ಆತ್ಮ ಮನಸ್ಸು ಸೇರ್ಕೊತಾ ಇದೆಯೋ ಎಲ್ಗಾದಕ್ಕೂ ಜೀವ ಬಂದಂಗಿದೆ ಪ್ರತಿಯೊಂದಕ್ಕೂ. ಈಗ ನಾನು ಒಂದು ಜೀವಿ ಇದೆ, ಈ ಡೆಡ್ ಇದು, ಅಲ್ಲಿ ಬಂದು ಆತ್ಮ ಸೇರ್ಕೊತು ಜೀವ ಇರೋ ಥರ ಎಲ್ಲ ಕೆಲಸ ಮಾಡ್ತಾ ಇದೆ. ಒಂದು ಮರಕ್ಕೆ ಬಂದು ಸೇರ್ಕೊಂಡಿದೆ, ಅದು ಜೀವ ಥರ ಕೆಲಸ ಮಾಡ್ತಾ ಇದೆ. ಒಂದು ಪ್ರಾಣಿಗೆ ಸೇರ್ಕೊಂಡಿದೆ, ಜೀವ ಅದು ಕೆಲಸ ಮಾಡ್ತಾ ಇದೆ. ಅವೆಲ್ಲ ಒಟ್ಟೋದ್ರೆ ಏನಿದು ಏನಿಲ್ಲ, ಡೆಡ್ ಇದು, ಸತ್ತಂಗೆ. ಜಸ್ಟ್ ಆತ್ಮ ಒಂದು ಕಣ್ಣು ಕಾಣ್ದಿರೋಂಥ ವಸ್ತು, ಅಂದ್ರೆ ನಮ್ಮ ಕಣ್ಣು ಕಾಣ್ದಿರೋಂಥ ವಸ್ತು ಒಂದು ಇಷ್ಟೊಂದು ಕೆಲಸ ಮಾಡ್ತಾ ಇದೆ ಅಂದ್ರೆ ಇನ್ನು ಭಗವಂತ ಆ ಸಣ್ಣ ಅಂಶ ಏನೋ ಭಗವಂತ ಅಂತ ಭಗವಂತನಿಗೆ ಇದು ಅಣು, ಅವನು ವಿಭು, ಅವನು ಲೆಕ್ಕ ಇಲ್ದಿರೋಷ್ಟು ದೊಡ್ಡದಾಗಿರೋನು, ಇದು ಲೆಕ್ಕ ಇಲ್ದಿರೋಷ್ಟು ಸಣ್ಣಾಗಿರೋದು. ಈ ಸಣ್ಣ ವಸ್ತುನೇ ಇಷ್ಟು ಕೆಲಸ ಮಾಡ್ತಾ ಇದೆ ಅಂದ್ರೆ ಇನ್ನು ಭಗವಂತ ಯಾವ ತರ ಕೆಲಸ ಮಾಡ್ಬೋದಕ್ಕ. ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ನಂದು ಒಂದು ಅಂಶದಿಂದ ಇಷ್ಟೆಲ್ಲ ನೋಡ್ತಾ ಇದ್ದೀವಿ ಕೃಷ್ಣ. ಅರ್ಜುನ, ಒಂದು ಅಂಶದ ನಂದು ಒಂದೇ ಒಂದು ಕಿಡಿದು ನೀನು ಇಲ್ಲಿ ನೋಡ್ತಾ ಇರೋದು. ಏನು ಭೌತಿಕ ಪ್ರಪಂಚ ಇಷ್ಟೊಂದು ಸುಂದರವಾಗಿರೋದು, ಇಷ್ಟೊಂದು ಅದ್ಭುತವಾಗಿರೋದು, ಇಷ್ಟೊಂದು ಇದಾಗಿ ಚೆಲುವಿಂದ ಕೂಡಿರೋಂಥ ಈ ಪ್ರಪಂಚ ನೀನು ನಂದು ಒಂದೇ ಒಂದು ಅಂಶ ಕಿಡಿ, ಇನ್ನು ಒಂದೇ ಒಂದು ಕಿಡಿನೇ ಇಷ್ಟೊಂದು ಅದ್ಭುತವಾಗಿದೆ ಅಂತಂದ್ರೆ ಈಗ ನಮ್ಗೆ ಅದ್ಭುತದ ಕಲ್ಪನೆನೇ ಇಲ್ಲ. ಆಕ್ಚುಲಿ ನಾವೆಲ್ಲ ಅದು ಸ್ವಿಟ್ಜರ್ಲ್ಯಾಂಡ್ ಅಂತೆ, ಆ ಲ್ಯಾಂಡ್ ಅಂತೆ ಅಂತನ್ಬಿಟ್ಟು ಕೆಲವೊಂದು ಭೂಮಿ ಮೇಲೆ ಇದಾವೆ. ಆ ಅಲ್ಲಿಗೆಲ್ಲ ಹೋಗ್ಬಿಟ್ರೆ ನಿಜಕ್ಕೂ ಇದೇನು ಸ್ವರ್ಗನೋ ಇದು ಅನ್ನೋ ಥರ ಆಗ್ಬಿಡುತ್ತೆ. ಅಂದ್ರೆ ಸ್ವರ್ಗ ಇದಕ್ಕಿಂತ ಚೆನ್ನಾಗಿಲ್ಲ, ಇದಕ್ಕಿಂತ ಚೆನ್ನಾಗಿ ಹೆಂಗ್ ಸಾಧ್ಯ ಅನ್ಸ್ಬಿಡುತ್ತೆ. ಆ ಥರ ಇದ್ದಾವೆ. ಏನು ಜಸ್ಟ್ ಭೂಮಿ ಮೇಲೆ, ಅದು ಏನು ಒಂದು ಬ್ರಹ್ಮಾಂಡದಲ್ಲಿ ಯಾವುದೋ ಒಂದು ಕೊಡ್ತೋಗಂತ ಭೂಮಿ ಮೇಲೆ ಇಷ್ಟೊಂದು ಪರಿಸರ ನಾಶ ಆಗಿದ್ರು ಕೂಡ ಆ ಪರಿಸರದೊಳಗಡೆ ಇಷ್ಟೊಂದು ಚೆನ್ನಾಗಿರೋದು ಇದೆ ಅಂತಂದ್ರೆ ಈ ನಮ್ಮ ಭೂಮಿ ಮೇಲೇನೆ ಮೇಲ್ಗಡೆ ನಮ್ಮ ಭೂಮಿ ಮೇಲೆ ಅಲ್ಲ, ನಮ್ಗಿಂತ ಮೇಲ್ಗಡೆ ಲೋಕಗಳಲ್ಲಿ ಎಷ್ಟು ಚೆನ್ನಾಗಿರ್ಬೋದು. ನಾವು ಯಾವುದೋ ಒಂದು ಕನ್ಸು ಬಿದ್ದಾಗ ಒಂದು ಉಂಗ್ರನೋ ಒಂದು ನೆಕ್ಲೇಸೋ ಒಂದೇನೋ ಹಾಕೊಂಡು ಇದು ಮಾಡ್ತಾ ಇದೀವಿ, ಹಂಗೆ ಹಿಂಗೆ ಅಂತ ಇದೀವಿ. ಇಂದ್ರ ಯಾವಾಗ್ಲೂ ಹೆಲ್ಮೆಟ್ ಹಾಕೊಂಡಿರ್ತಾನೆ, ಇನ್ನು ಅವಂದು ಹೆಂಗೆ
ಅವಂದು ಹೆಂಗಿರ್ಬಿಡ ರಾಜ್ಯ. ಯಾವತ್ತೋ ಒಂದಿನ ಹಾಕಿಬಿಟ್ಟು ನಾವು ಯಾವ್ದೋ ಒಂದು ಪ್ಯಾಲೇಸ್ ಅಂತ ಹೇಳ್ಕೊ ಅವಾಗ ಹೂವು ಹಾಕಿರ್ತಾರೆ, ಬೆಳಿಗ್ಗೆ ಹೊತ್ತು ಬಾಡಾಯ್ತದ ಅದುವೆ. ಆ ಹೂವು ಹಾಕ್ಬಿಟ್ಟು ಏನ್ ತಡ ಒಂದ್ ಲೈಟ್ ಬಿಟ್ಬಿಟ್ಟು ಜುಮು ಅನ್ಸ್ಬಿಟ್ಟು ಹೋಗಿ ರಾತ್ರಿ ಹೊತ್ತು ಹೋಗ್ಬಿಟ್ಟು ಮದುವೆ ಗಂಡು ನಿಂತ್ಕೊತಾರೆ ನಾವು ರಾಜಾರಾಣಿ ತರ. ಅದೇ ಯಾವ್ದೋ ಒಂದು ಹೂವು ಹಾಕೊಂಡು ರೇಷ್ಮೆ ಸೀರೆ ಹಾಕೊಂಡು ಆಯ್ತು, ಎಲ್ಲ ಆಗೋಯ್ತು. ಬೆಳಿಗ್ಗೆ ಬರ್ತೀವಿ, ಎಲ್ಲ ಆಲೆ ಪೇಂಟ್ ಎಲ್ಲ ಹೋಗ್ಬಿಟ್ಟು ಬೆಳಿಗ್ಗೆ ಹೊತ್ತಿಗೆ ಅವ್ರಿಬ್ರು ನೋಡಕ್ಕಾಗಲ್ಲ, ಹಂಗಿರ್ತಾರೆ. ಹಂಗಿರೋರೇ ಇಷ್ಟೊಂದು ಚೆನ್ನಾಗಿದ್ಮೇಲೆ ಇನ್ನು ಇಂದ್ರ ಯಾವತ್ತೂನು ಬಾಡೋಗ್ದಿರೋ ಹೂವು ಹಾಕೊಳ್ಳೋನು ಅವನು ಸ್ವರ್ಗಲೋಕದಲ್ಲಿ. ಅದು ಏನೋ 2 ಲೋಕ ಮೇಲೆ, ಬರೀ ಭೂಮಿಯಿಂದ 2 ಲೋಕ ಮೇಲೆ ಹೂವನೇ ಬಾಡಲ್ಲ ಯಾವತ್ತೂನು. ಅವ್ರ ಕಿರೀಟ ತೆಗಿಯೋದಿಲ್ಲ ಯಾವಾಗ್ಲೂ. ಇಲ್ಲಿಗಿನ್ನ ನಾವೇನ ಸುಂದರ ಅನ್ಕೊಂಡಿದೀವೋ ನಮ್ಮ ಭೂಮಿ ಮೇಲೆ, ಇಲ್ಲಿಗಿನ 1000 ಪಟ್ಟು ಚೆನ್ನಾಗಿದ್ದಾರೆ ಸ್ವರ್ಗಲೋಕದಲ್ಲಿ. ಅದಕ್ಕಿನ್ನ ಮೇಲ್ಗಡೆ ಲೋಕದಲ್ಲಿ, 12 ಮೇಲ್ ಲೋಕದಲ್ಲಿ ಆ ಸುಂದರಿಗಿನ 1000 ಪಟ್ಟು ಚೆನ್ನಾಗಿರ್ತಾರೆ ಅಲ್ಲಿ, ವಿಜಯನಲೋಕ ತಪೋಲೋಕ ಅನ್ನೋದ್ರಲ್ಲಿ. ಬ್ರಹ್ಮನ್ ಲೋಕದಲ್ಲಿ ಅಲ್ಲಿಗಿನ 1000 ಪಟ್ಟು ಚೆನ್ನಾಗಿರೋರು. ಬ್ರಹ್ಮನ್ ಸಭೆ ಹೆಂಗಿದೆ ಗೊತ್ತಾ? ಬ್ರಹ್ಮನ್ ಸಭೆ, ಬ್ರಹ್ಮನ್ಗೆ ಇದು ಚೆನ್ನಾಗಿಲ್ಲ ಅಂದಿದ ತಕ್ಷಣ ಅದು ಚೇಂಜ್ ಆಗುತ್ತೆ. ಅವನ ಮನ್ಸಲ್ಲಿ ಇದು ಸರಿ ಇಲ್ಲ ಇದು ಅಂತ ಅಂದ್ಬಿಟ್ರೆ ಚೇಂಜ್ ಆಗುತ್ತೆ ಅದು. ಓಕೆ ಬ್ರಹ್ಮ, ಓಕೆ ಓಕೆ ಪರವಾಗಿಲ್ಲ ಇರ್ಲಿ ಅಂತಂದ್ರೆ ಹಂಗೆ ಇರುತ್ತೆ. ಅವನ್ಗೆ ಬೋರ್ ಆಯ್ತು ಅಂದಿದ ತಕ್ಷಣ ಮತ್ತೆ ಚೇಂಜ್ ಆಗುತ್ತೆ. ಆ ತರ ಸಭೆ ಬ್ರಹ್ಮಂದು. ಸಭಾಂಗಣ ಗೊತ್ತಲ್ಲ, ಇನ್ನು ದೇವತೆಗಳನ್ನ ಕೂತ್ಕೊಂಡು ಅವ್ನು ಡ್ಯಾನ್ಸ್ ಮಾಡೋದ್ ನೋಡಕ್ಕೆ, ಮತ್ತೆ ದೇವತೆಗಳೆಲ್ಲ ಬಂದು ಅವನಿಗೆ ಚರ್ಚೆ ಮಾಡಕ್ಕೆ, ಇದಕ್ಕೆಲ್ಲ ಅಂತ ಸಭೆ ಹಂಗಿದೆ. ಇದೆಲ್ಲಿ? ನಮ್ಮ ಬ್ರಹ್ಮಾಂಡದಲ್ಲಿ ಮೇಲ್ಗಡೆ ಇರೋಂಥ ಇದು ಟೆಕ್ನಾಲಜಿ. ಏನ್ ಟೆಕ್ನಾಲಜಿ ಅಂತೀವೋ ಇದು ಇದೊಂದು ಕಿತ್ತೋಗಿರೋ ಬ್ರಹ್ಮಾಂಡ ಅಂದ್ರೆ 4 ತಲೆ ಬ್ರಹ್ಮಾಂಡ ಅಂತ ಇಟ್ಕೊಳ್ಳಿ. ಈ ಬ್ರಹ್ಮಾಂಡದಲ್ಲಿ ನಮ್ಮ ಬ್ರಹ್ಮನ ಹತ್ರ ಇರೋಂಥದ್ದು. 1000 ತಲೆ ಇರೋಂಥ ಬ್ರಹ್ಮನ ಹತ್ರ ಇನ್ನೆಂತಹ ಸಭಾಂಗಣ ಇರ್ಬೇಕು, ಇನ್ನೆಂಥ ವಿಚಿತ್ರ ಇರ್ಬೇಕು, ಅವನ ಹತ್ರ ಇನ್ನೆಷ್ಟು ದೇವತೆಗಳು ಇರ್ಬೇಕು ಕಲ್ಪನೆ ಮಾಡಿ. ಇಂಥ ಬ್ರಹ್ಮಾಂಡಗಳು ಅನಂತ ಕೋಟಿ ಇದಾವೆ ಭೌತಿಕ ಪ್ರಪಂಚದಲ್ಲಿ. ನಮ್ದೊಂದು ಚಿಕ್ಕ ಬ್ರಹ್ಮಾಂಡ. ನಮ್ಮ ಬ್ರಹ್ಮಾಂಡ ಬರೀ 4 ತಲೆ ಇರೋ ಬ್ರಹ್ಮ ನೋಡ್ಕೋತಾರಂತ ಬ್ರಹ್ಮಾಂಡ. ಎಂತೆಂಥ ಬ್ರಹ್ಮಾಂಡ ಇದಾವೆ? 1000 ತಲೆ, 1,00,000 ತಲೆ ಇರೋಂಥ ಬ್ರಹ್ಮಾಂಡಗಳಿದಾವೆ. 1,00,000 ತಲೆ ಅಂದ್ರೆ ಬ್ರಹ್ಮನಿಗೆ 1,00,000 ತಲೆ, ಅದು ನೋಡ್ಕೊಳಕ್ 1,00,000 ತಲೆ ಬೇಕು ಅವನಿಗೆ. ಇನ್ನೆಂತ ದೊಡ್ಡ ಬ್ರಹ್ಮ. ಓಕೆ, ಆ 1,00,000 ತಲೆ, ಈ 4 ತಲೆ ಇರೋರ್ಗೆ ಹಿರಣ್ಯಕಶಿಪು ಈ ಕಂಸ ಬಂದ್ಬಿಟ್ಟು ಇಷ್ಟೊಂದು ಕಾಟ ಕೊಟ್ರು, 1,00,000 ತಲೆ ಇರಿಂದ ಇನ್ನೆಂತ ರಾಕ್ಷಸ ಬರ್ಬೋದು ಲೆಕ್ಕ ಮಾಡ್ಕೊಳ್ಳಿ, ಅಲ್ಲಿರ್ಬೋದು ಅಂತ. ಭಗವಂತ ಅವ್ರನ್ನ ಸಂಹಾರ ಮಾಡಕ್ಕೆ ಇನ್ನೆಂತ ರೂಪ ಪಡಿಬೋದು ಲೆಕ್ಕ ಮಾಡ್ಕೊ. ಇಲ್ಲಿ ಬರೀ ಹಿರಣ್ಯಕಶಿಪು ಸಂಹಾರ ಮಾಡಕ್ಕೆ ನರಸಿಂಹ ಬಂದ್ಬಿಟ್ಟೆ ನೋಡಿ ಎದುರ್ಕೋತ ಕೂತಿದೀವಿ ನಾವು. ಇನ್ 1000 ತಲೆ ಇರೋಂಥ ಬ್ರಹ್ಮಾಂಡದಲ್ಲಿ ಇನ್ನೆಂತ ರಾಕ್ಷಸ ಬಂದಿರ್ಬೇಕು, ಅವನ್ನ ಸಂಹಾರ ಮಾಡಕ್ಕೆ ಭಗವಂತ ಇನ್ಯಾವ ರೂಪ ಪಡೆದಿರ್ಬೇಕು ಲೆಕ್ಕ ಮಾಡಿ. ಇದು ಜಸ್ಟ್ ನಮ್ಮ ಬ್ರಹ್ಮಾಂಡದ ಕಲ್ಪನೆ ಮಾತ್ರ ನಮ್ಗಿರೋದು. ಜಸ್ಟ್ ಇದ್ರ ಬಗ್ಗೆ ಪೂರ್ಣ ಚಿತ್ರಣ ಕೊಟ್ಟಿರೋದು. ಇನ್ಯಾವ ಬ್ರಹ್ಮಾಂಡಗಳು ಇದಾವೆ ಅಂತ ಹೇಳಿದಾರೆ ಅಷ್ಟೇ, ಒಟ್ಟು ಯಾವ ರೀತಿ ಹೆಂಗೆ ಏನು ಅಂತ ಇದಿರಲಿಲ್ಲ ನಮ್ಗೆ. ಸೊ ಇದನ್ನೇ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ನಮ್ಗೆ. ಇದನ್ನೇನು ಅಷ್ಟ್ಯಾಕೆ ಹೋಗ್ತೀರಿ, ಅಲ್ಲಿಗೆ ಯಾಕೆ ಹೋಗ್ತೀರಿ? ಅದು ಕಣ್ಗೇನೋ ಕಾಣ್ತಾ ಇಲ್ಲ. ನಮ್ ಕಣ್ಣು ನಮ್ಮ ದೇಹನೇ ನಾವು ಇನ್ನೂ ಅರ್ಥ ಮಾಡ್ಕೊಳಕ್ ಆಗಿಲ್ಲ. ಒಂದು ರಕ್ತದ ಕಣ ಹೆಂಗ್ ಕೆಲಸ ಮಾಡ್ತಾ ಇದೆ ಅಂತ ಹೇಳಕ್ಕಾಗಿಲ್ಲ ಇದುವರೆಗೂ. ಒಂದು ರಕ್ತದ ಕಣ ಸೃಷ್ಟಿ ಮಾಡಕ್ಕಾಗಿಲ್ಲ ನಮ್ಮ ಕೈಲಿ. ಒಂದು ರಕ್ತದ ಕಣನು ಕೂಡ, ಒಂದು ಕಣ ಇದೆಯಲ್ಲ, ಆ ಕಣನು ಕೂಡ ಒಂದು ಸಿಟಿ ಕೆಲಸ ಮಾಡುತ್ತೆ. ಒಂದು ಸಿಟಿಲಿ ಏನೇನ್ ಕೆಲಸ ನಡೆಯುತ್ತೆ? ಅಲ್ಲಿಗೆ ನೀರು ಬರುತ್ತೆ, ಸಿಟಿಗೆ ನೀರು ಆಚೆ ಡ್ರೈನೇಜ್ ನಾವೆಲ್ಲ ಮಾಡಿದ್ರೆ ಆಚೆ ಹೋಗುತ್ತೆ. ಕರೆಂಟ್ ಬರುತ್ತೆ, ಕರೆಂಟ್ ಹೋಗ್ತಾ ಇದೆ ಬರ್ತಾ ಇದೆ. ಮತ್ತೆ ಬೇರೆ ಬೇರೆ ಲೈನ್ಗಳಿದೆ, ರೈಲ್ವೆ ಟ್ರ್ಯಾಕ್ಗಳಿದೆ, ಬಸ್ ಟ್ರ್ಯಾಕ್ಗಳಿದೆ, ಬೇರೆ ಬೇರೆ ರಸ್ತೆಗಳಿದೆ, ಮತ್ತೆ ಹೋಗೋದು ಬರೋದೆಲ್ಲ ವ್ಯವಸ್ಥೆ ಇದೆ, ಕರೆಂಟ್ ವ್ಯವಸ್ಥೆ ಇದೆ, ನಲ್ಲಿ ಎಲ್ಲಾ ವ್ಯವಸ್ಥೆ ಇದೆ ತಾನೇ ಸಿಟಿಗೆ. ಆ ತರ ವ್ಯವಸ್ಥೆ ಒಂದೇ ಒಂದು ರಕ್ತ ಕಣದಲ್ಲಿದೆ. ಒಂದೇ ಒಂದು ರಕ್ತ ಕಣದಲ್ಲಿ ಅಷ್ಟು ಕೆಲಸ ಮಾಡುತ್ತೆ. ಅಷ್ಟೊಂದು ಎಲ್ಲಾ ಕೆಲಸ ಆ ತರ ಕೆಲಸ ಮಾಡುತ್ತೆ ಒಂದು ರಕ್ತ ಕಣ. ಅದ್ರೊಳಗಡೆ ಹೋಗ್ತದೆ, ಬರುತ್ತೆ, ವೇಸ್ಟ್ ಆಗ್ತದೆ, ಆಚೆ ಆಗ್ತದೆ, ಕರೆಂಟ್ ಉತ್ಪಾದನೆ ಆಗುತ್ತೆ, ಅಲ್ಲಿ ಇನ್ನೊಂದಕ್ಕೆ ಶಕ್ತಿ ಕೊಡುತ್ತೆ, ಅಷ್ಟೊಂದು ಕೆಲಸ ಮಾಡುತ್ತೆ. ಇದನ್ನೇ ಅರ್ಥ ಮಾಡ್ಕೊಳಕ್ ಆಗಿಲ್ಲ ನಮ್ಗೆ. ಇನ್ನೇ ಬ್ರಹ್ಮಾಂಡ ಆ ಗ್ರಹದಲ್ಲಿ ಹಿಂಗದೆ ಹಂಗದೆ ಅಂತ ಇವತ್ತು ಕಂಡು ಹಿಡಿದ್ಬಿಟ್ಟಿದೀವಿ ಅಂತ ಹೇಳ್ತಾರಲ್ಲ, ಒಂದು ಯಾವ್ದೋ ಇಲ್ಲಿಂದ ನೋಡ್ಬಿಟ್ಟು
ಇದು ಎಷ್ಟು ನಿಜ ಅಂತ ನಂಬನ? ಆಯ್ತಪ್ಪ, ನೀವು ಅಷ್ಟೊಂದು ಇದೆಯಾ, ನೀವು ದೇಹದಲ್ಲಿ ಇರೋದನ್ನೇ ಕಂಡಿಡೀರಿ ನೋಡೋಣ. ನಿಮ್ಗೆ ಅಷ್ಟೊಂದು ಹೆಮ್ಮೆ ತಾನೇ, ಎಲ್ಲೆಲ್ಲೋ ನಾವು ಕಂಡಿಡಿದಿದ್ದೀವಿ, ಅದಕ್ಕೆ ಕಳ್ಸಿದ್ವಿ ಈ ಕಳ್ಸಿದ್ವಿ ಅಂತ. ದೇಹದಲ್ಲಿ ಏನಾಗ್ತಾ ಇದೆ, ಯಾಕೆ ನನಗೆ ಈ ರೋಗವನ್ನು ಹೋಗ್ಸಕ್ ಆಗ್ತಾ ಇಲ್ಲ, ಕಂಡಿಡೀರಿ ನೋಡೋಣ. ಅದನ್ನ ಮಾಡ್ತಾ ಇದೀವಿ ಅಂತಾರೆ. ನೀನ್ ಮಾಡಕ್ ಹೋಗಿ ಇನ್ನೊಂದು ರೋಗ ಸೃಷ್ಟಿ ಮಾಡ್ತಾ ಇದೀಯ ಅಷ್ಟೇ, ನೀನ್ ಏನು ಮಾಡ್ತಾ ಇಲ್ಲ. ನೀನ್ ಅದನ್ನ ಮಾಡಕ್ ಹೋಗ್ತೀಯ, ಇನ್ನೊಂದು ರೋಗ ಸೃಷ್ಟಿ ಮಾಡ್ತೀಯ. ಆದ್ರೆ ಭಗವಂತ ಯಾವತ್ತೂ ಸುಮ್ಮನೆ ಭಗವಂತನೂ ಮಾಡಿಲ್ಲ ನಮ್ ದೇಹನ, ಬ್ರಹ್ಮ ಮಾಡಿರೋದು. ಅದೇ ಹೇಳಿಲ್ವಾ, ಭಗವಂತ ಎಲ್ಲ ಆಗ್ತಾ ವಸ್ತುಗಳನ್ನ ತೆಗೆದು ಏನ್ ಮಾಡ್ದ, ಗೊಂಬೆ ಮಾಡ್ಲಿಲ್ವಾ ಬ್ರಹ್ಮ? ವಸ್ತುಗಳ ಅವನ್ನೆಲ್ಲ ತಗೊಂಡು ಇವನೇನ್ ಮಾಡ್ದ, ಇಲ್ಲಿಗೆ ಕೈ ಇಡ್ಬೇಕು, ಇಲ್ಲಿ ಕಾಣಿರ್ಬೇಕು, ಇಲ್ಲಿ ಮೂಗಿರ್ಬೇಕು, ಹಿಂಗಂದ್ರೆ ಮನುಷ್ಯ ಹೆಂಗಿರ್ಬೇಕು, ಒಂದ್ ನಾಲ್ಕಲ್ಲಿ ಹುಲಿ ಅಂತಂದ್ರೆ ಹಿಂಗಿರ್ಬೇಕು, ಎಲ್ಲ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿ, ಓಕೆ ಹಂಗ ಮಾಡಿಟ್ಟ. ಅದಕ್ಕೆ ಬಂದು ಆತ್ಮ ಸೇರ್ಕೋತು, ಆವಾಗ ಅದಕ್ಕೆ ಜೀವ ಬಂತು. ಬ್ರಹ್ಮ ಮಾಡಿದ್ದು ನಮ್ಮ ದೇಹನ, ಕೃಷ್ಣ ಅಲ್ಲ, ಭಗವಂತ ಅಲ್ಲ. ಇನ್ ಬ್ರಹ್ಮನಿಗೇನೆ ಈ ತರ ಬುದ್ಧಿ ಇರ್ಬೇಕಾದ್ರೆ ಇಂಥ ಕೋಟಿ ಬ್ರಹ್ಮನ ಸೃಷ್ಟಿ ಮಾಡಿರಂತ ಇನ್ನು ಹೆಂಗಿರ್ಬೇಕು ಅವನಿಗೆ ಬುದ್ಧಿ? ಅಂತವನ್ನ ನನಗೆ ಗೊತ್ತು, ನಾನು ಅವನ್ ಬಲ್ಲೆ, ನನ್ನ ಕೈಲಿ ಏನೋ ಗೊಂಬೆ ಅವನು ಅನ್ನೋ ತರ ಆಟ ಆಡ್ತಾ ಇದೀವಲ್ಲ ಅವನ್ನ ಹಿಡ್ಕೊಂಡು. ಒಂದ್ಸರಿ ಸೀರಿಯಸ್ ಆಗಿ ಏನಾರ ಭಗವಂತನ ಬಗ್ಗೆ ಯೋಚನೆ ಮಾಡ್ಬಿಟ್ರೆ ಅವನ ನೋಡಕ್ಕೂ ನಮಗ್ ಮನ್ಸಾಗೋದಿಲ್ಲ, ಅಷ್ಟೊಂದು ಇದು. ಆದ್ರೂ ಕೂಡ ಏನ್ ಓಕೆ. ಸೊ ತುಂಬಾ ಇದೆ. ಶ್ರೀಮದ್ ಭಾಗವತಂ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ. ಯಾರಿಗಾರ ಪ್ರಶ್ನೆ ಇದೆಯಾ? ಯಾರು ಏನ್ ಸದ್ಯ ಮಾಡ್ತಾ ಇಲ್ಲ, ಏನ್ ಕೇಳಿಸ್ತಾ ಇದೆಯೋ ಇಲ್ವೋ ಏನೋ ಗೊತ್ತಿಲ್ವಲ್ಲ. ಹರೇ ಕೃಷ್ಣ.